आनन्दमयी चैतन्यमयी सत्यमयी परमे. Good evening, dear friends. Welcome again to the next series of talks in Sri Aurobindo's Integral Yoga by Professor P.K. Nandish. He is a professor in physics and he handles the Sri Aurobindo Society Tumkur Center. He has given many talks on Sri Aurobindo Savitri, the Life Divine, and Sri Kuempu Ramayana Darshanam, a prolific speaker. Well, with this, and he has won many awards also. With these few words, I hand over the session to Professor Nandish. Thank you. ನಮಸ್ಕಾರ ಅಮ್ಮ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಹಾಜರಿರುವಂಥ ಎಲ್ಲರಿಗೆ ಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಆಶ್ರಮದ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಿರೋ ವೈಶಾಲಿ ಅವ್ರಿಗೂ ಹಾಗೂ ಅಜಿತ್ ಸಬ್ನಿಸ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ವ್ಯವಸ್ಥೆಗಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅರವಿಂದರ ಪೂರ್ಣಯೋಗದ ಸಾಧನೆಯ ಹಾದಿಯಲ್ಲಿ 4 ಹೆಜ್ಜೆಗಳನ್ನು ನಾವು ಈಗಾಗಲೇ ಇಟ್ಟಿದ್ದೇವೆ. ಅದರ ಮುಂದುವರೆದ ಒಂದು ನಡೆ ಇದು ಈ ದಿನದ ಕಾರ್ಯಕ್ರಮ. ಬಹಳ ವಿಶೇಷವಾಗಿ ನಾವು ಅರವಿಂದರ ಒಂದು ಯೋಗವನ್ನು ಅಭ್ಯಾಸ ಮತ್ತು ಅನುಸಂಧಾನ ಮಾಡಬೇಕಾಗತ್ತೆ. ಅದು ಬಹಳ ವಿಶೇಷ. ಅದನ್ನು ಸಂಬಂಧಪಟ್ಟಂತೆ ನಾನು ಒಂದು ಮಾತಿನಲ್ಲಿ ಹೇಳೋದಾದರೆ, ಮಹರ್ಷಿ ಅರವಿಂದರನ್ನು ಓದೋದು ಅಂತ ಅಂದರೆ ಅದು ಒಂದು ಬಹಳ ವಿಶೇಷವಾದಂತಹ ಸಿದ್ಧತೆಯನ್ನು ಮಾಡಿಕೊಂಡ ಒಂದು ಪೂರ್ಣ ಘನಮೌನದ ಒಂದು ಆಳವಾದಂತಹ ಧ್ಯಾನ ಅಂತೇಳಿ ನಾವು ಭಾವಿಸ್ಬೋದು. ಬೇರೆಲ್ಲ ಸಾಹಿತ್ಯದಂತೆ ಅರವಿಂದರ ಸಾಹಿತ್ಯವನ್ನು ನಾವು ಪರಿಭಾವಿಸಲಿಕ್ಕೆ ಬರೋದಿಲ್ಲ. ಅದು ಅತಿಮಾನಸದ ಎತ್ತರದ ಒಂದು ಉಜ್ವಲ ಪ್ರಜ್ಞೆಯನ್ನು ಮೈಗೂಡಿಸಿಕೊಂಡಿರುವ ಕಾರಣಕ್ಕಾಗಿ ಅಂಥದ್ದೊಂದು ಸರ್ವಮುಖ ಎಚ್ಚರವನ್ನು ನಾವು ವಹಿಸಬೇಕಾಗುತ್ತೆ. ಒಂದು ಸೈಲೆನ್ಸನ್ನು ಮನಸ್ಸಿನಲ್ಲಿ ಮೊದಲೇ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ಪರಿಣಾಮ ಮತ್ತು ಫಲ ಏನು ಅಂತಂದರೆ ಅಮೃತತ್ವದ ಸ್ವಾದ, ಅಮೃತತ್ವದ ಸೋಮರಸವನ್ನು ಆಸ್ವಾದಿಸಿದ ಒಂದು ಆನಂದ, ಅದು ಅದರ ಒಂದು ಫಲಶ್ರುತಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪೂರ್ಣಯೋಗ ಸಾಧನೆಯ ಹಾದಿಯಲ್ಲಿ ಯೋಗ ಸಮನ್ವಯವನ್ನು ಅಥವಾ ಸಿಂಥಸಿಸ್ ಆಫ್ ಯೋಗ ಅನ್ನೋ ಗ್ರಂಥವನ್ನು ಆಶ್ರಯಿಸಿ ಈ ಹೊತ್ತಿನ ಈ ಮಾತುಗಳನ್ನು ನಾವು ಆಡ್ತಾ ಇದ್ದೀವಿ. ಇಲ್ಲಿ ಇವತ್ತಿನ ಒಂದು ಟಾಪಿಕ್ ಏನಂತಂದರೆ, ಅಧ್ಯಾತ್ಮ ಸಾಧನೆಯಲ್ಲಿರುವಂಥ ಅಥವಾ ಪೂರ್ಣಯೋಗದ ಸಾಧನೆಯ ಹಾದಿಯಲ್ಲಿರುವಂಥ ಸಾಧಕನ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಏನಾಗಿರುತ್ತೆ, ಅವನು ಆಚರಿಸಬೇಕಾದಂಥ ಕರ್ಮದ ನಿಯಮಗಳೇನಾಗಿರ್ತವೆ ಅನ್ನುವಂಥದ್ದು ಇವತ್ತಿನ ಮಾತಿನ ಒಂದು ಮುಖ್ಯ ಸಾರ. ಅಂದರೆ ಈ ಪಥದಲ್ಲಿರ್ತಕ್ಕಂಥ ಸಾಧಕ ಎಲ್ಲ ಯೋಗಗಳನ್ನು ಸಾರಭೂತವಾಗಿ ಮಹರ್ಷಿ ಅರವಿಂದರು ಕೊಟ್ಟಿರ್ತಕ್ಕಂಥ ಯೋಗ ಸಮನ್ವಯ ಒಂದು ಜ್ಞಾನ ಏನಿದೆ, ಅನುಭವ ಅಂತ ನಾವು ನಮ್ಮೊಳಗಡೆ ಮಾಡ್ಕೊಳ್ತೀವಿ, ಅದು ಹೇಗಿರುತ್ತೆ, ಅದನ್ನು ನಾವು ಸಾಧನೆ ಒಳಗಡೆಗೆ ಸಾಧಿಸ್ತಾ ಹೋಗ್ತಾ ನಮ್ಮ ಕರ್ಮಗಳು ಹೇಗಿರ್ತವೆ ಅನ್ನೋದು ಬಹಳ ವಿಶೇಷವಾಗಿ ಇಲ್ಲಿ ನಮಗೆ ಮುಖ್ಯವಾಗುತ್ತೆ. ಬೇರೆ ಯೋಗಗಳ ಬೋಧನೆ, ಅವುಗಳ ವ್ಯಾಪ್ತಿ, ಅವುಗಳನ್ನೇ ಪ್ರಧಾನವಾಗಿ ಮಹರ್ಷಿ ಅರವಿಂದರು ಚಿಂತಿಸ್ತಾರೆ ಅವರ ಈ ಯೋಗ ಸಮನ್ವಯ ಗ್ರಂಥದಲ್ಲಿ. ಆ ಕಾರಣಕ್ಕಾಗಿ ಒಟ್ಟಾರೆ ಭೂಲೋಕದಲ್ಲಿ ಸಾಧಕ ಜೀವವೊಂದರ ಪರಿಪೂರ್ಣ ಸಿದ್ಧಿಗಾಗಿ ಅಥವಾ ಪೂರ್ಣಯೋಗದ ಸಿದ್ಧಿಗಾಗಿ ಅವನ ಕರ್ಮಾಚರಣೆ ಹೇಗಿರಬೇಕು, ಯಾವ ನಿಯಮಗಳನ್ನು ಅವನು ಪಾಲಿಸಬೇಕಾಗತ್ತೆ, ಅವನಿಗೆ ಎಷ್ಟು ಸ್ವಾತಂತ್ರ್ಯ ಉಂಟು ಆ ಕರ್ಮದ ಆಚರಣೆಯ ಒಂದು ವ್ಯಾಪ್ತಿನಲ್ಲಿ ಅನ್ನುವಂಥದ್ದು ಇವತ್ತಿನ ಬಹಳ ಸೂಕ್ಷ್ಮವಾದಂಥ ಅಂತರಂಗದ ವಿಚಾರ ಇದು. ಅದನ್ನು ನಾನೀವತ್ತು ಮಹರ್ಷಿ ಅರವಿಂದರ ಒಂದು ಸಾಧನೆಯ ಹಾದಿಯಲ್ಲಿ ಅವರ ಬೆಳಕನ್ನು ನಾನು ಆಶ್ರಯಿಸಿ ಮಾತಾಡಲಿಕ್ಕೆ ಬಯಸ್ತೇನೆ. ಮಹರ್ಷಿ ಅರವಿಂದರ ಈ ಹೊತ್ತಿನ ಟಾಪಿಕ್ಕಿಗೆ ಪೂರಕವಾಗಿ ಒಂದು ಕುವೆಂಪು ಅವ್ರದ್ದೊಂದು ಪದ್ಯ ಇದೆ. ಅವರು ಒಂದು ಪದ್ಯದಲ್ಲಿ ಒಂದು ಸಾಲನ್ನು ಹೇಳ್ತಾರೆ, ನನ್ನ ಕರ್ಮಗಳೆಲ್ಲ ನಿನ್ನ ಋತದ ಮರ್ಮವನ್ನೇ ಹೋಲಲಿ ಸದಾ ಅಂಥೇಳಿ. ಅಂದರೆ ಅದು ದೈಹಿಕ, ಪ್ರಾಣಿಕ, ಮಾನಸಿಕ, ಬೌದ್ಧಿಕ ಕರ್ಮಗಳು ಯಾವುದೇ ಇರಲಿ,
ಅದರ ಹಿಂದೆಗಡೆಗೆ ಒಂದು ಋತದ ಒಂದು ಕೈವಾಡ ಇದೆ. ಆ ಕಾರಣಕ್ಕಾಗಿ ನಾವು ಸ್ವತಂತ್ರವಾಗಿ ನಮ್ಮ ಶರೀರವನ್ನ, ಮನಸ್ಸನ್ನ, ಬುದ್ಧಿಯನ್ನ, ನಮ್ಮ ಪ್ರಾಣವನ್ನ ನಾವು ಬಳಸ್ತಾ ಇದ್ದೇವೆ ಅಂತ ನಮಗೆ ಅನಿಸಿದರೂ ಕೂಡ ಪೂರ್ಣ ಸತ್ಯವಲ್ಲ ಅದು. ಯಾವುದೋ ಒಂದು ಋತ, ಯಾವುದೋ ಒಂದು ಅತ್ಯಂತ ನಿಗೂಢವಾದಂತಹ ಒಂದು ಶಕ್ತಿ ನಮ್ಮನ್ನ ನಮ್ಮ ದೇಹದಲ್ಲಿ, ನಮ್ಮ ಪ್ರಾಣದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿಯಲ್ಲಿ ಪ್ರಭಾವಿಸ್ತಾ ಇರುವಂತದ್ದೊಂದು ಗೋಚರಿಸ್ತದೆ. ಹಾಗಾಗಿ ವೈಯಕ್ತಿಕ ಕರ್ಮಗಳು ಅಂತ ನಾವೇನು ಹೇಳ್ಕತೀವಿ, ನಾನು ಮಾಡ್ತಾ ಇದ್ದೇನೆ, ನಾನು ನೋಡ್ತಾ ಇದ್ದೇನೆ, ನಾನು ಸಾಧನೆ ಮಾಡ್ತಾ ಇದ್ದೇನೆ ಅಂತ ಹೇಳುವಾಗ ಅದು ಪೂರ್ಣ ಸತ್ಯವೇ ಅಂತ ಅನ್ನೋ ಪ್ರಶ್ನೆ ಹಾಕೊಂಡ್ರೆ, ತುಂಬಾ ಗಮನ ಇಟ್ಟು ನೋಡಿದಾಗ ನಮ್ಮೆಲ್ಲ ಕರ್ಮಗಳಿಗೆ ನಾವೇ ಜವಾಬ್ದಾರ ಅನ್ನೋ ಒಂದು ಪ್ರಶ್ನೆ ಹಾಕೊಂಡಾಗ ಸ್ವಲ್ಪ ಉತ್ತರ ಹೌದು ಅಂತ ಹೇಳಿ ಕಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ಏನ್ ಅಸ್ತಿತ್ವ ಇದೆ ಅದು ಎಲ್ಲದರ ಒಂದು ಸಾರಭೂತವಾದಂತ ಇಡೀ ಅಂತೇಳಿ ನಾವು ಒಟ್ಟು ಟೋಟಾಲಿಟಿ ಅಂತ ಹೇಳಿ ಭಾವಿಸೋದಾದ್ರೆ, ಇದರಲ್ಲಿ ನಡೀತಾ ಇರ್ತಕ್ಕಂಥ ಈ ಟೋಟಾಲಿಟಿ ಒಳಗೆ ನಡೀತಾ ಇರ್ತಕ್ಕಂಥ ಎಲ್ಲ ಚಲನೆಗಳು, ವಿಶ್ವದ ಎಲ್ಲ ವ್ಯಾಪಾರಗಳು ನಮ್ಮನ್ನು ಸೇರಿಕೊಂಡು ಭೂಮಿಯ ಮೇಲೆ, ಸೂರ್ಯನ ಮೇಲೆ, ಅಥವಾ ಸೌರವ್ಯೂಹದ ಮೇಲೆ, ಬ್ರಹ್ಮಾಂಡದ ಮೇಲೆ ಗಮನ ಇಟ್ಟು ಹೇಳುವಾಗ ಯಾವ್ದಾದ್ರೂ ಸ್ವತಂತ್ರ ಅನ್ನುವಂಥದ್ದು ಇದೆಯೇ ಅನ್ನೋ ಪ್ರಶ್ನೆ ಹಾಕಿದ್ರೆ ಬಹುಶಃ ಇಲ್ಲ ಅಂತ ಹೇಳಿ ವಿಜ್ಞಾನ ಹೇಳುತ್ತೆ. ಹಾಗಾಗಿ ಋತ ಅನ್ನುವಂಥದ್ದೊಂದು ಮಹಾ ಮನಸ್ಸು ಅಂತ ಹೇಳ್ಬೇಕಾದ್ರೆ ನಾವು ಅದನ್ನು ತಕ್ಷಣಕ್ಕೆ ಹೇಳ್ಕೊಳ್ಳೋಣ, ಎಲ್ಲವನ್ನು ನಿಯಂತ್ರಿಸ್ತಾ ಇದೆ, ನಿರ್ವಚಿಸ್ತಾ ಇದೆ, ನಡೆಸ್ತಾ ಇದೆ ಅಂತ ಹೇಳಿ. ಅದನ್ನೇ ಇಲ್ಲಿ ನಿನ್ನ ಋತದ ಮರ್ಮವನ್ನೇ ಹೋಲಲಿಸದ ಅಂತ ಹೇಳಿ ಕುವೆಂಪು ಅವರು ಹೇಳಿದ್ದಾರೆ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಸೂಕ್ಷ್ಮವಾದಂತಹ ಒಂದು ಭಾವನೆ ಒಳಗಡೆಗೆ ನಾವು ಅವ್ರ ಮಾತನ್ನು ತಗೊಳ್ಳೋದಾದ್ರೆ, ಜಗವನ್ನೊಂದು ಅತಿ ವಿರಾಣ್ ಮನಂ ನೇಯ್ದಾಡುತ್ತಿದೆ, ಜೀವಿಗಳಿಗೆ ಇಚ್ಛಾ ಭಾವ ಸ್ವಾತಂತ್ರ್ಯಂ ನೀಡಿ ಅಂತ ಹೇಳಿ. ಒಂದು ಮಹತ್ತರವಾದಂತಹ ಋತದ ಮನಸ್ಸು ಎಲ್ಲವನ್ನು ಆಳ್ತಾ ಇದೆ, ಬ್ರಹ್ಮಾಂಡವನ್ನ ನಡೆಸ್ತಾ ಇದೆ ಅನ್ನೋದಾದ್ರೆ, ನಾವು ಅದರ ಪ್ರಭಾವವನ್ನ ಮೀರಿ ಮುಕ್ತವಾಗಿ ಕೆಲಸ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಇದು ನಮ್ಮ ಸ್ವಾತಂತ್ರ್ಯವನ್ನ ನಿರ್ಧರಿಸ್ತಕ್ಕಂಥ ಅಂಶವಾಗಿದೆ. ಹಾಗಾಗಿ ನಮ್ಮನ್ನೇ ನಾವು, ನಮ್ಮ ಅಸ್ತಿತ್ವವನ್ನೇ ಗಮನ ಇಟ್ಟು ನೋಡ್ಕೊಳ್ಳೋದಾದ್ರೆ, ನಮ್ಮ ಅಂತರಂಗದ ಎಲ್ಲ ಸ್ತರಗಳ ಹಿಂದೆ ಒಂದು ವಿಶ್ವವ್ಯಾಪಕವಾದ ಚೇತನ, ಅಗಾಧವಾದಂತಹ ಅಚೇತನ, ಅರ್ಧಚೇತನಗಳು ಇರುವಂಥದ್ದು ಅನುಭವಕ್ಕೆ ಬರುತ್ತೆ. ಅದನ್ನೇ ನಾವು ದೇಹ, ಪ್ರಾಣ, ಮನ ಅಂತ ಹೇಳಿ ಸೂಕ್ಷ್ಮವಾಗಿ ವಿಂಗಡಿಸ್ತಾ ಹೋಗ್ಬೋದು. ದೇಹದ ಹಿಂದೆಗಡೆಗೆ, ಪ್ರಾಣದ ಹಿಂದೆಗಡೆಗೆ, ಮನಸ್ಸಿನ ಹಿಂದೆಗಡೆಗೆ ಅಂತ ಹೇಳಿ ಹೋಗ್ತಾ ಅಲ್ಲಿ ಅಚೇತನವು, ಅರ್ಧಚೇತನವು ಮತ್ತು ಅದರ ಆಚೆಗೆ ಪರಾ ಪ್ರಜ್ಞೆಯೊಂದು ನಮಗೆ ಗೋಚರಿಸೋದಕ್ಕೆ ಆರಂಭ ಆಗುತ್ತೆ. ಇದೇ ಬಹಳ ಸೂಕ್ಷ್ಮವಾದಂಥ ಸಂಗತಿ. ನಮ್ಮ ಶರೀರದ ಹಿಂದೆಗಡೆಗೆ ಕೆಲಸ ಮಾಡ್ತಾ ಇರೋ ಪ್ರಾಣ, ಅದರ ಹಿಂದೆಗಡೆಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಮನ, ಹೀಗೆ ನಾವೇನೆಲ್ಲ ಡಿಸ್ಕ್ರಿಮಿನೇಟ್ ಮಾಡಿ ನೋಡಬಹುದು, ಪರಿಚಯಿಸ್ಕೊಳ್ಬಹುದು ನಮ್ಮ ಅಸ್ತಿತ್ವದೊಳಗಡೆಗೆ. ಅದರ ಆಚೆಗೆ, ಅದರ ಹಿಂದಕ್ಕೆ ಒಂದು ಪರಾಪ್ರಜ್ಞೆ, ಪರಾಶಕ್ತಿ ಕೆಲಸ ಮಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅಂಥದ್ದೊಂದು ಅಗಾಧವಾದಂತಹ ಅಚೇತನ, ಅರ್ಧಚೇತನಗಳ ಆಚೆಗಿರ್ತಕ್ಕಂಥ ಆ ಪರಾಪ್ರಜ್ಞೆಯ ಸ್ತರಗಳು, ಅದನ್ನೆಲ್ಲ ನಾವು ದರ್ಶಿಸಿದರೆ ಅಥವಾ ಸಂದರ್ಶಿಸಿದರೆ ನಮ್ಮ ಅಂತರಂಗದ ಗಾಢ ಮೌನದೊಳಗಡೆಗೆ, ಏಕಾಂತದಲ್ಲಿ, ಧ್ಯಾನದಲ್ಲಿ, ನಮ್ಮ ಜಾಗೃತಾವಸ್ಥೆಯೂ ಕೂಡ ಆ ಅಚೇತನ ಪರಾಚೇತನಗಳ ಮೂಲಕವೇ ನಿಯಂತ್ರಿಸಲ್ಪಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಎಲ್ಲರಿಗೂ ಸಾಧ್ಯವಾಗಲ್ಲ ಈ ಅರಿವು. ಸಾಧನೆಯ ಆಳದಲ್ಲಿ ಈ ಅರಿವು ನಮ್ಗೆ ಉಂಟಾಗುತ್ತೆ. ಅಂದ್ರೆ ಚೇತನ, ಅಚೇತನ, ಅರ್ಧಚೇತನ, ಪರ ಪ್ರಕೃತಿ ಏನೆಲ್ಲ ಇದೆ, ಅದರ ಆಚೆಗಿರ್ತಕ್ಕಂಥದ್ದು ಏನೆಲ್ಲ ಇದೆ, ನಿರ್ವಚನ ಏನ್ ನಡೀತಾ ಇದೆ, ಅದೇ ಆದ್ಯಾಶಕ್ತಿ, ಆ ಪರಾಶಕ್ತಿ ಎಲ್ಲವನ್ನು ನಿಯಂತ್ರಿಸ್ತಾ ಇದೆ ಅನ್ನೋದು ವೇದ್ಯವಾಗುತ್ತೆ. ನಮ್ಮ ಅಹಂಭಾವದ ಅಥವಾ ನಮ್ಮ ಸಂಕಲ್ಪದ ಹಿಂದೆಗಡೆಗೂ ಕೂಡ ಈ ವಿಶ್ವದ ಯಾವುದೇ ಕೃತಿಯನ್ನು ನೀವು ತಗೊಳ್ಳಿ, ಸೂರ್ಯೋದಯ, ಚಂದ್ರೋದಯ, ತಾರೆ ನಿಹಾರಿಕೆಗಳ ಚಲನೆ, ಭೂಮಿಯಲ್ಲಿ ನಡೀತಕ್ಕಂಥ ಜೀವದ ಸೃಷ್ಟಿ ವ್ಯಾಪಾರಗಳು, ಹೀಗೆ ಯಾವುದನ್ನ ನೀವು ನೋಡಿದ್ರು ಕೂಡ ಅದ್ರ ಹಿಂದೆಗಡೆಗೆ ಒಂದು ಸಂಕಲ್ಪ ಅನ್ನುವಂಥದ್ದು, ಒಂದು ಸೂಕ್ಷ್ಮ ಅಹಂ ಅನ್ನುವಂಥದ್ದು ಭಾವ ಕೆಲಸ ಮಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಇದನ್ನ ದಾಟಿ ನಾವು ಮುಂದಕ್ಕೆ ಹೋಗ್ಬೇಕಾದ್ರೆ ನಮ್ಮದೇ ಅಹಂಕಾರವನ್ನು ನಾವು ದಾಟಿ ಮುಂದಕ್ಕೆ ಹೋಗ್ಬೇಕು ಅನ್ನೋಂಥ ಪ್ರಯತ್ನ. ಅದನ್ನೇ ಈಗೋ ವಾಸ್ ದ ಹೆಲ್ಪರ್ ಅಂಡ್ ಈಸ್ ದಿ ಬಾರ್ ಅಂತ ಹೇಳಿ ಮಹರ್ಷಿ ಅರವಿಂದರು ನಮಗೆ ತುಂಬಾ ಸೂಚ್ಯವಾಗಿ, ಸೂತ್ರಪ್ರಾಯವಾಗಿ ಹೇಳ್ತಾರೆ. ಎಲ್ಲ ಚಲನೆಯ ಹಿಂದೆ ಒಂದು ಅಹಂ ಕೆಲಸ ಮಾಡ್ತಾ ಇರ್ತದೆ.
ಪುರುಷ ಅಂಥೇಳಿ ನಾವು ಹೇಳ್ಕೊಳ್ಬೋದು. ಈ ಅಹಂ ಪುರುಷ ನಾನೇ ಮಾಡ್ತಾ ಇದ್ದೀನಿ, ನಾನೇ ನೋಡ್ತಾ ಇದ್ದೀನಿ ಅನ್ನೋ ಥರದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಗೋಚರವಾಗ್ತಕ್ಕಂಥ ಸತ್ಯ. ಆದರೆ ಈ ಅಹಂಭಾವ ಏನಕ್ಕಿದೆ, ಅದರ ಕಾರ್ಯವ್ಯಾಪ್ತಿ ಏನು, ಅದರ ಅವಶ್ಯಕತೆ ಏನು ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಮಹರ್ಷಿ ಅರವಿಂದರು ಹೇಳ್ತಾರೆ. ಈ ಅಹಂ ಮಾನವನನ್ನ ವಿಶ್ವದ ಅಪ್ರಜ್ಞ ಅರ್ಥಪ್ರಜ್ಞ ಜಡದಿಂದ ಬೇರ್ಪಡಿಸಿ ವ್ಯಕ್ತಿತ್ವದ ವಿಕಸನಕ್ಕೆ ಪ್ರೇರಣೆಯನ್ನು ಕೊಡ್ತಕ್ಕಂಥ ಶಕ್ತಿಯಾಗಿದೆ ಅಂತ ಹೇಳ್ತಾರೆ. ಅಹಂ ಬೇಕು, ಯಾಕೆ ಅಂತ ಅಂದರೆ ಅದು ನಮ್ಮನ್ನು ಪ್ರೋಗ್ರೆಸಿವ್ ಆಗಿ ಇಡಲಿಕ್ಕೆ, ನಮ್ಮನ್ನು ಬೆಳೆಸಲಿಕ್ಕೆ, ಪ್ರಜ್ಞೆಯನ್ನು ನಮ್ಮೊಳಗಡೆಗೆ ತುಂಬಲಿಕ್ಕಾಗಿ ಅದು ಬೇಕಾಗುತ್ತೆ. ಅದು ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಸೊ ವಿಶ್ವಾತ್ಮಕ ಭಾವ ಬಂದಾಗ ಈ ಅಹಂ ಅನ್ನೋ ಅಂಥದ್ದು ಸಂಪೂರ್ಣವಾಗಿ ಸಾಕ್ಷಿಯಾಗಿ ಹಿಂದಕ್ಕೆ ಸರಿದು ಬಿಡುತ್ತೆ. ಅದು ಸಂಪೂರ್ಣವಾಗಿ ಆ ಒಂದು ವಿಶ್ವಪುರುಷನ ಒಂದು ಅಂಶವಾಗಿ ಅಥವಾ ಒಂದು ಯಂತ್ರವಾಗಿ, ಒಂದು ತಂತ್ರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ನಮಗೆ ಆವಾಗ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ಅದು ಕೆಲಸ ಮಾಡ್ತಾನೇ ಇರುತ್ತೆ. ಅಂದರೆ ನಮ್ಮ ಸೀಮಿತ ಪ್ರಜ್ಞೆ ಅಥವಾ ಸಂಕುಚಿತ ಪ್ರಜ್ಞೆ ವಿಶ್ವಪ್ರಜ್ಞೆ ಆಗುವವರೆಗೆ ಅಹಂನ ಕಾರ್ಯ ಇದೆ, ಅದರ ಕರ್ತವ್ಯ ಇದೆ, ಅದು ಮಾಡ್ತಾ ಇದೆ. ಏನ್ ಮಾಡ್ತಾ ಇದೆ ಅದು? ಮೊದಲು ಅರ್ಧ ಪ್ರಜ್ಞೆಯಿಂದ, ಅಚೇತನದಿಂದ, ಜಡದಿಂದ ನಮ್ಮನ್ನ ಸೆಪರೇಟ್ ಮಾಡುತ್ತದೆ. ನೀನು ಭಿನ್ನ, ನೀನು ವಿಶೇಷ ಅಂತ ಹೇಳುತ್ತದೆ. ನೀನು ಇದನ್ನು ಮಾಡು, ಇದನ್ನು ನೋಡು, ಹೀಗೆ ನೀನು ಮುಂದೆ ನಡೆ, ಇತ್ಯಾದಿ ಇತ್ಯಾದಿ ಯಾವುದು ಮಾಡ್ತಾ ಇದೆಯೋ ನಮ್ಮಲ್ಲಿ ಅದೇ ಅಹಂ. ಅದು ಅದಕ್ಕಾಗಿಯೇ ಇದೆ. ಅಂದರೆ ನಮ್ಮನ್ನು ವಿಶ್ವಾತ್ಮಕವಾದ ಪ್ರಜ್ಞೆಯ ಕಡೆ ಸಾಗಿಸ್ಲಿಕ್ಕಾಗಿಯೇ ಕಾರ್ಯ ಮಾಡ್ತಾ ಇದೆ. ಹಾಗೆ ಆ ಒಂದು ವಿಶ್ವಾತ್ಮಕತೆ ಅಥವಾ ಏಕತೆಯತ್ತ ನಾವು ಸಾಕ್ತಾ ಇರಬೇಕಾದ್ರೆ ಅದರ ಹಿಂದೆಗಡೆ ಈ ಅಹಂ ಕೆಲಸ ಮಾಡ್ತಾ ಇದೆ ಅನ್ನೋದು ಹೌದಾದ್ರೆ, ವಿಶ್ವಪ್ರಜ್ಞೆ, ಅತೀತ ಪ್ರಜ್ಞೆ, ಅತೀತ ಸ್ತರದ ಕಡೆಗೆ ಅಹಂಕಾರ ಸಂಪೂರ್ಣವಾಗಿ ನಾವು ಬಂದು ಮುಟ್ಟದಾಗಿಲ್ದಂಗೆ ಆಗತ್ತಾ ಅಂದ್ರೆ, ಆದ್ರೆ ಅದರ ವಿರೋಧ ಇದ್ದೇ ಸ್ವಲ್ಪ ಮಟ್ಟಿಗೆ ಇರುತ್ತೆ ಅನ್ನೋದು ಹೌದಾದ್ರೂ ನಮ್ಮ ಭಾವನೆಗಳಲ್ಲಿ, ಇಂದ್ರಿಯಾನುಭವಗಳಲ್ಲಿ, ಕಾರ್ಯಗಳಲ್ಲಿ ಅಹಂನ ಚಲನೆ ಉಂಟು ಅಲ್ಲೂ ಕೂಡ ಅನ್ನುವಂಥದ್ದು. ಅಂದ್ರೆ ಸೂಕ್ಷ್ಮವಾಗಿ, ತುಂಬಾ ಸೂಕ್ಷ್ಮವಾಗಿ ಅದು ಕಾರ್ಯ ಮಾಡ್ತಾನೇ ಇರುತ್ತೆ ಅಂತ. ಅದು ತಾಮಸಿಕ, ರಾಜಸಿಕ, ಸಾತ್ವಿಕ ಅಂತ ಹೇಳಿ ಕ್ಲಾಸಿಕಲ್ ಯೋಗದಲ್ಲಿ ನಾವು ಅದು ನೋಡ್ತೀವಿ ಅಹಂಕಾರದಲ್ಲಿ. ಆದರೆ ಎಷ್ಟೇ ನಾವು ಸಾಧನೆಯೊಳಗೆ ಮುಂದೆ ಹೋದರೂ ಕೂಡ ಮಾನಸಿಕತೆಯನ್ನು ಸಂಪೂರ್ಣವಾಗಿ ಅಧಿಮಾನಸಿಕ ಎತ್ತರಕ್ಕೆ ನಾವು ತಗೊಂಡು ಹೋಗ್ಲಿಕ್ಕೆ ಈ ಅಹಂ ನಮಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಸತ್ಯವಾದರೂ ಕೂಡ ಅತೀತ ಪ್ರಜ್ಞೆಗೆ ಅಥವಾ ಅತಿ ಮನಸ್ಸಿಗೆ ನಾವು ದಾಟಿ ಹೋಗ್ಬೇಕಾದ್ರೆ ಇದರ ನಿರಸನ ಆಗಲೇಬೇಕಾಗತ್ತೆ. ಅಲ್ಲಿ ಈ ಒಂದು ಅಹಂ ಚಲನೆ ಹೇಗಿರುತ್ತೆ? ಅದು ಕ್ಷೇತ್ರಜ್ಞನಾದ ವಿಶ್ವಪುರುಷನ ಚಲನೆ ಆಗಿ ರೂಪಾಂತರ ಹೊಂದುತ್ತದೆ. ಆ ವಿಶ್ವಪುರುಷನೇ ಈ ಶರೀರದಲ್ಲಿ ಅಹಂ ಪುರುಷನಾಗಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಈ ಕ್ಷಣಕ್ಕೆ ನಮ್ಗೆ ಅರ್ಥವಾಗದೆ ಹೋದ್ರೆ, ಅಲ್ಲಿ ನಮ್ಮ ಮನಸ್ಸು ಸ್ವಲ್ಪ ಮಟ್ಟಿಗೆ ವಿಸ್ತರಣೆಯನ್ನು ಹೊಂದಿ ಪ್ರಜ್ಞೆಯನ್ನು ತುಂಬಿಕೊಂಡು ಅಧಿಮಾನಸದ ಎತ್ತರಕ್ಕೆ ಬಂದು ಮುಟ್ಟಿದಾಗ, ಅತೀತ ಪ್ರಜ್ಞೆಗೆ, ಏಕತೆಗೆ, ವಿಶ್ವಾತ್ಮಕತೆಗೆ ಹತ್ತಿರ ಆದಾಗ ಅಲ್ಲಿ ನಮಗೆ ಈ ಅಹಂ ಪುರುಷನ ರೂಪಾಂತರಣ ಆಗಿ ಆ ಒಂದು ಜಾಗದಲ್ಲಿ ವಿಶ್ವಪುರುಷನ ಚಲನೆ ಇದು ಅನ್ನೋದು ಗೋಚರವಾಗಿ ಶುರುವಾಗುತ್ತೆ. ಇದು ಬಹಳ ಸೂಕ್ಷ್ಮವಾದಂತಹ ಟ್ರಾನ್ಸ್ಫಾರ್ಮೇಶನ್. ಟ್ರಿಪಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿ ಮಹರ್ಷಿ ಅರವಿಂದ್ರ ಏನು ಹೇಳ್ತಾರೆ, ಈ ಟ್ರಿಪಲ್ ಟ್ರಾನ್ಸ್ಫಾರ್ಮೇಶನ್ ಒಳಗಡೆಗೆ ನಾವು ಈ ಸಾಧನೆಯನ್ನು ಮಾಡ್ತಾ ಹೋದಾಗ ಇಂಥದ್ದೊಂದು ರೂಪಾಂತರಣ ಈ ಅಹಂನೊಳಗಡೆಗೆ ಆಗುವಂಥದ್ದು ಸಾಧ್ಯವಿದೆ. ಅಲ್ಲಿ ನಮಗೇನು ಗೊತ್ತಾಗುತ್ತೆ ಅಂದರೆ, ಎಲ್ಲ ಕ್ರಿಯೆ, ಎಲ್ಲ ಕರ್ಮದ ಆರಂಭವನ್ನ, ಎಲ್ಲ ಚಲನೆಯನ್ನ ಉಂಟು ಮಾಡ್ತಾ ಇರ್ತಕ್ಕಂಥದ್ದು ವಿಶ್ವಪುರುಷನೇ ಅನ್ನೋದು ಗೊತ್ತಾಗುತ್ತೆ. ಈ ಚಲನೆ ಮೇಲೆ, ಅಂದ್ರೆ ವಿಶ್ವಪುರುಷನ ಚಲನೆಯ ಮೇಲೆಯೇ ಎಲ್ಲ ಚಲನೆಯೂ ನಿಂತಿದೆ ಅನ್ನೋದು ಗೊತ್ತಾಗುತ್ತೆ. ಬಾಹ್ಯದೊಳಗಡೆಗೆ ಮಾತ್ರ ಅದು ಅನುಷಂಗಿಕವಾಗಿ ನಾನು ಮಾಡ್ತಾ ಇದ್ದೇನೆ, ನಾನು ನೋಡ್ತಾ ಇದ್ದೇನೆ, ನನ್ನದು ಅನ್ನುವಂಥದ್ದು ಒಂದು ಚೌಕಟ್ಟೊಳಗಡೆಗೆ ಈಗೋ ಸೆಂಟ್ರಿಕ್ ಆಗಿ ನಮಗೆ ಗೋಚರಿಸಿದ್ರು ಕೂಡ ಅದರ ಒಳಗಡೆಗೆ ಮುಳುಗಿ ನಾವು ಹಿಂದಕ್ಕೆ ಹೋದಂತೆಲ್ಲನೋ ಈ ಎಲ್ಲ ತೋರಿಕೆ ಹಿಂದೆಗಡೆಗೆ, ಎಲ್ಲ ಚಲನೆಯ ಹಿಂದೆಗಡೆಗೆ ಆ ವಿಶ್ವಪುರುಷನ ಒಂದು ಕರಾಮತ್ತು ಅಥವಾ ಒಂದು ಪ್ರಭಾವ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿ ಅದು ಅರ್ಥವಾದ್ಮೇಲೆ ಯೋಗಿ ಅಥವಾ ಕರ್ಮಯೋಗಿ ಅಥವಾ ಪೂರ್ಣ ಯೋಗಿಯ ಒಂದು ಮನಸ್ಥಿತಿ ಹೇಗಿರ್ತದೆ ಅಂತಂದ್ರೆ, ನಾನು ಕೇವಲ ಒಂದು ಕೇಂದ್ರ ಮಾತ್ರ ಅನ್ನೋಂಥ ಅರಿವು ಬಂದ್ಬಿಡ್ತದೆ ಅವರಿಗೆ. ಮನುಕುಲದ ಸದ್ಯಸ್ಥಿತಿಯಲ್ಲಿ ವ್ಯಕ್ತಿಯನ್ನು ಆಶ್ರಯಿಸಿ ವಿಶ್ವಪುರುಷ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಗೋಚರವಾಗುತ್ತೆ. ಉದಾಹರಣೆಗೆ ಮಹರ್ಷಿ ಅರವಿಂದ್ರ ಮೂಲಕ
ಆ ವಿಶ್ವಪುರುಷನೇ ಕೆಲಸ ಮಾಡಿರುವಂಥದ್ದು ಒಂದು ಸಣ್ಣ ಉದಾಹರಣೆ. ಆ ಅರವಿಂದರ ಆ ಒಂದು ಸಾಧನೆ ಏನಿದೆ, ಮಹತ್ತರವಾದ 40 ವರ್ಷಗಳ ವ್ರತ ನಿಷ್ಠ ಬದುಕೇನಿದೆ, ಅದು ಪೂರ್ಣವಾಗಿ ವಿಶ್ವಪುರುಷನ ಒಂದು ಸಾಧನೆಯ ನಿಮಿತ್ತವಾಗಿ ಇಡೀ ಒಬ್ಬ ಮಾನವನ ಬದುಕನ್ನು ಅದು ಆವರಿಸಿಕೊಂಡಿದೆ. ಮಾನವನ ಜೀವನವನ್ನೇ ಆಶ್ರಯಿಸಿ ವಿಶ್ವಪುರುಷನೇ ಕಾರ್ಯ ಮಾಡಿದ್ದಾನೆ ಅನ್ನುವಂಥದ್ದು ಡೈರೆಕ್ಟ್ ಡಿಸಿಸಿವ್ ಆಕ್ಷನ್ ಫ್ರಮ್ ದಿ ಸುಪ್ರೀಂ ಅಂತ ಏನು ಶ್ರೀಮಾತ ಅವರು ಹೇಳ್ತಾರೆ, ಅದೇ ಅರ್ಥದಲ್ಲಿ ಅವರು ಸಾವಿತ್ರಿ ಮಹಾಕಾವ್ಯದಲ್ಲಿ ಒಂದು ಕಡೆಗೆ ಹೇಳ್ತಾರೆ, ಒನ್ ಮ್ಯಾನ್ಸ್ ಪರ್ಫೆಕ್ಷನ್ ಸ್ಟಿಲ್ ಕ್ಯಾನ್ ಸೇವ್ ದ ವರ್ಲ್ಡ್ ಅಂತ ಹೇಳಿ. ಅಂದರೆ ಒಬ್ಬ ಮನುಷ್ಯ ಹೇಗೆ ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಸಮರ್ಪಿತ ಮಾಡಿದ ಕಾರಣಕ್ಕಾಗಿ ಆ ಇಡೀ ಆ ಸಾಧಕನ ಅಸ್ತಿತ್ವದೊಳಗಡೆಗೆ ವಿಶ್ವಪುರುಷನೇ ಬಂದು ತನ್ನ ಕಾರ್ಯಗಳನ್ನು ಮಾಡಲಿಕ್ಕೆ ಆ ಇಡೀ ಅಸ್ತಿತ್ವವನ್ನು ರೂಪಾಂತರಿಸ್ಕೊಳ್ತಾನೆ, ತನ್ನ ಕೈಯೊಳಗಿನ ಉಪಕರಣವನ್ನಾಗಿ ಮಾಡ್ಕೊಳ್ತಾನೆ. ಆಗ ಆ ವ್ಯಕ್ತಿ ಎಲ್ಲಕ್ಕೂ ಮುಂದಾಳ ಆಗಬಲ್ಲನು, ಎಲ್ಲರನ್ನೂ ಮುನ್ನಡೆಸಬಲ್ಲನು ಅನ್ನುವಂಥದ್ದು ನಮಗೆ ಆ ಒಂದು ಮಾತಿನೊಳಗಡೆ ಗೊತ್ತಾಗುತ್ತೆ. ಮನುಕುಲದ ಸದ್ಯಸ್ಥಿತಿಯಲ್ಲಿ ಇಂಥದ್ದೊಂದು ಪರ್ಫೆಕ್ಷನ್ ಅನ್ನ ಯಾರಾದರೂ ಒಬ್ಬ ವ್ಯಕ್ತಿ ಸಾಧಿಸಿದ್ರೆ ಅವನು ಇಡೀ ಮನುಕುಲಕ್ಕೆ ಮುಂದಾಳಾಗಿ ಮಾರ್ಗದರ್ಶನ ಮಾಡಬಲ್ಲ ಅಂತ. ಸೊ ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದ್ರೆ, ನನ್ನ ಎಲ್ಲ ಸಂಕಲ್ಪಗಳು ಅವನ ಸಂಕಲ್ಪಗಳಾದಾಗ, ನನ್ನ ಎಲ್ಲ ಇಚ್ಛೆಗಳು ಅವನ ಇಚ್ಛೆಗಳಾದಾಗ, ನನ್ನ ಆಸೆ ನಿನ್ನಿಚ್ಛೆಯಪ್ಪನ್ನೆಗಂ ಸಲ್ಲದಿರಲಿ ಅಂತ ಹೇಳಿ ಕವಿ ಪ್ರಾರ್ಥಿಸಿದ್ದು ಈ ಹಿನ್ನೆಲೆಯಲ್ಲೇ. ಪೂರ್ಣ ಸಮರ್ಪಿತವಾದಂತಹ ಒಂದು ಚೇತನದೊಳಗಡೆಗೆ ಪರಮ ಸಂಕಲ್ಪವೊಂದರ ಗೋಚರ ಆಗುತ್ತೆ. ಆವಾಗ ಅಹಂ ಪುರುಷ ಭೌತದಿಂದ ಆತ್ಮದ ಕಡೆಗೆ ಪ್ರಯಾಣಿಸ್ತಾ ಇರುವಂಥದ್ದೊಂದು ಸ್ಥೂಲ ನಕ್ಷೆ ಅಥವಾ ಒಂದು ಸ್ಥೂಲ ಅನುಭವ ನಮಗುಂಟಾಗುತ್ತೆ. ಇದರ್ಥ ಆಗಬೇಕು ಅಂತಂದ್ರೆ ಭಗವಾನ್ ಕೃಷ್ಣ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳಿ ಗೀತೆಯಲ್ಲಿ ಏನು ಕರೆ ಕೊಟ್ಟಿದ್ದಾನೆ, ಆ ಒಂದು ಗೀತಾ ವಾಕ್ಯದ ಅರಿವು ನಮಗೆ ಪೂರ್ಣವಾಗಿ ಇರಬೇಕಾಗುತ್ತೆ. ಸೊ ಅಂದರೆ ಸಂಪೂರ್ಣ ಸಮರ್ಪಣೆ, ಅದನ್ನು ನಾವು ಸರೆಂಡರ್ ಅಂತ ಏನು ಮಹರ್ಷಿ ಅರವಿಂದರು ಶಬ್ದದೊಳಗಡೆ ಹೇಳ್ತೀವಿ, ಅದನ್ನೇ ಭಗವಾನ್ ಕೃಷ್ಣ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅನ್ನುವಂಥ ಮಾತಿನೊಳಗಡೆಗೆ ಸಂಕೇತಿಸಿದ್ದಾನೆ ಅಂತ. ಸೊ ಹೀಗೆ ಒಂದು ಆರೋಹಣದೊಳಗಡೆಗೆ ನಾವು ಹೋಗ್ತಾ ಹೋಗ್ತಾ 3 ಸ್ತರದಲ್ಲಿ ಆರೋಹಣ ನಾವು ಒಳಗಡೆ ಟ್ರಿಪಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ನಾವೇನು ಹೇಳ್ತೀವಿ, ಅದು ಸ್ಪಿರಿಚುವಲೈಸೇಷನ್, ಸೂಪರ್ಮೆಂಟಲೈಸೇಷನ್, ಸೈಕೀಸೈಸೇಷನ್ ಅಂತ ಹೇಳಿ ಅದನ್ನು ನಾವಿಲ್ಲಿ ನೋಡ್ಬೋದು. ದೈಹಿಕ ಜೀವನದ ಮೊದಲನೆಯ ಒಂದು ಹಂತ, ಅದನ್ನು ಸೈಕಿಸೈಸ್ ಮಾಡಬೇಕಾಗತ್ತೆ. ಎಲ್ಲ ದೇಹದ ಅಗತ್ಯಗಳನ್ನು, ದೇಹದ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸಿ ಅದನ್ನು ಸಂಪೂರ್ಣವಾಗಿ ಪೂರ್ಣ ಯೋಗಕ್ಕೆ ಅಣಿಗೊಳಿಸುವಂಥದ್ದು ಮೊದಲನೇದು. ಅಲ್ಲಿ ಎಲ್ಲವೂ ಬರುತ್ತೆ, ಪಂಚಭೂತಗಳಿಂದಾದ, ಪಂಚಕೋಶಗಳಿಂದಾದ ದೇಹದ ಎಲ್ಲ ವ್ಯಾಪಾರಗಳನ್ನು ನಾವು ಉದಾತ್ತೀಕರಿಸಬೇಕಾಗುತ್ತೆ. ಅದನ್ನು ಸೈಕಿಸೈಸೇಷನ್ ಅಂತ ಹೇಳಿ ಚೈತ್ಯೀಕರಣ ಮಾಡುವಂಥದ್ದು, ಚೈತ್ಯ ಪುರುಷನ ಒಂದು ಅದ್ಭುತ ಉಪಕರಣವನ್ನಾಗಿ ಮಾಡುವಂಥದ್ದು ಮೊದಲನೇ ಹಂತ. ಎರಡನೇದು ಮಾನಸಿಕ ಜೀವನ ಅಂತ, ಮನಸ್ಸಿನೊಳಗಡೆಗೆ ಕಲ್ಪನೆ, ಭಾವನೆ, ಚಿಂತನೆ, ಭವಿಷ್ಯದ ಎಲ್ಲ ಥರದ ಆಗು ಹೋಗುಗಳನ್ನು ನಾವೇನು ಕಲ್ಪನೆ ಮಾಡ್ತೀವಿ, ಚಿಂತನೆ ಮಾಡ್ತೀವಿ, ಎಲ್ಲ ಸಂಸ್ಕಾರ ವಿಶೇಷಗಳನ್ನು ನಾವಲ್ಲಿ ಒಕ್ಕಿ ಅದನ್ನು ಸಂಪೂರ್ಣವಾಗಿ ಉದಾತ್ತೀಕರಿಸುವಂಥದ್ದು. ಅದಾದಮೇಲೆ ಸನಾತನ ಅತಿಮಾನಸದ ಪ್ರಜ್ಞೆಯ ಒಳಗಡೆಗೆ ಬದುಕನ್ನು ನೋಡುವಂಥದ್ದು 3ನೇ ಹಂತ ಅಂತ ಹೇಳಿ. ಈ ಆರೋಹಣದೊಳಗಡೆಗೆ ಕರ್ಮ ಅನ್ನೋದು ಹೇಗೆ ಕೆಲಸ ಮಾಡ್ತದೆ ಅನ್ನುವಂಥದ್ದೇ ಇವತ್ತಿನ ಬಹಳ ಪ್ರಧಾನವಾದಂತಹ ಒಂದು ಸೆಂಟರ್ ಪಾಯಿಂಟ್ ಅಂತ. ಸೊ ಈ ವಿಶ್ವ ಏನಿದೆ ಇಲ್ಲಿ ತುಂಬ ಸೂಕ್ಷ್ಮವಾಗಿ ನೋಡಿದಾಗ ಒಂದು ಚೈತನ್ಯದ ಪ್ರವಾಹ ಅಂತ ಗೊತ್ತಾಗುತ್ತೆ ನಮಗೆ. ಫ್ಲೋ, ಎಲ್ಲ ಪ್ರಜ್ಞೆಯ ಒಂದು ಚಲನೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ತೆರೆ 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 ತೆರೆಯಾಗಿ ಪ್ರಜ್ಞೆಯ ಪ್ರವಾಹವೇ ಇದೆ ಈ ಒಂದು ವಿಶ್ವದ ಎಲ್ಲ ಸನ್ನಿವೇಶಗಳಲ್ಲಿ, ಎಲ್ಲ ಇರುವಿಕೆಯಲ್ಲಿ ಅನ್ನೋದು ಗೊತ್ತಾಗುತ್ತೆ. ಸಾಧಕ ಈ ಸತ್ಯ ಮೊದಲು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಆತ್ಮಜ್ಞಾನದತ್ತ ಅವನು ಸಾಗಿ ಹೋಗೋದಕ್ಕೆ ಪೂರ್ವದಲ್ಲಿ ಈ ಒಂದು ಮುನ್ನಡೆ ಅಥವಾ ಈ ಒಂದು ಮುನ್ನ ಜ್ಞಾನ ಅವನೊಳಗಡೆಗೆ ಇದ್ದಾಗ ಅಹಂಭಾವದ ಒಂದು ಸನ್ನಿವೇಶದಲ್ಲಿ, ಅಹಂಭಾವದ ಒಂದು ಸ್ಥಳದಲ್ಲಿ ನಿಜ ಜ್ಞಾನವನ್ನು ಅವನು ದೊರಕಿಸಿಕೊಳ್ಳೋದಕ್ಕೆ ಅದು ಸಹಾಯ ಮಾಡುತ್ತೆ. ದೈಹಿಕ, ಮಾನಸಿಕ, ಪ್ರಾಣಿಕ ಅಹಂಭಾವ ತೊರೆಯೋದಕ್ಕೂ ಕೂಡ ಅವುಗಳನ್ನು ನಾವು ಚೈತ್ಯೀಕರಣ ಮಾಡಿದಾಗ ಸಾಧ್ಯವಾಗುತ್ತೆ ಅಂತ. ಅವಾಗ ಏನಾಗುತ್ತೆ, ಒಳಗಿರ್ತಕ್ಕಂಥ ಜೀವ ಅಥವಾ ಚೈತ್ಯ ಪುರುಷ ಪರಾತ್ಪರನೊಡನೆ ನಿರಂತರ ಸಂಬಂಧ ಹೊಂದಿದ್ದಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದರ ಪರಿಣಾಮವಾಗಿ ಪರಮ ಸಂಕಲ್ಪಕ್ಕೆ ನಾವು ಸಮರ್ಪಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆ ಮನಸ್ಸಿನ, ಬುದ್ಧಿಯ, ಅಹಂಕಾರದ ಮಾತಿನಂತೆ ಜೀವನ ಮಾಡೋದು ತೀರಾ ಸಾಮಾನ್ಯವಾದ ಬದುಕು. ಆದರೆ ಚೈತ್ಯ ಪುರುಷನ ಒಂದು ಮುನ್ನಡೆಯಲ್ಲಿ, ಚೈತ್ಯ ಪುರುಷನ ಮಾರ್ಗದರ್ಶನದಲ್ಲಿ ಕಾರ್ಯ ಮಾಡೋದು ಪೂರ್ಣ ಯೋಗ ಸಾಧನೆ ಒಳಗಡೆಗೆ ಅನಿವಾರ್ಯ. ಯಾಕೆ ಅಂತಂದ್ರೆ ಆ ಚೈತ್ಯ ಪುರುಷನಿಗೆ
ವಿಶ್ವಪುರುಷನ ಸಂಪರ್ಕ ನಿರಂತರವಾಗಿ ಇರ್ತದೆ ಅಂಥೇಳಿ. ಸೊ ಇದು ಆಗಬೇಕು ನಮಗೆ ಅಂತ ಅಂದರೆ ಸರ್ವದಲ್ಲಿ ಮತ್ತು ನನ್ನಲ್ಲಿ ಅನ್ನುವಂಥ ಭೇದ ಜ್ಞಾನ ಹೋಗಿ ಎಲ್ಲವೂ ಭಾವಲೀನವಾಗಿ ಒಂದೇ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಸರ್ವಭೂತ ಹಿತೇ ರಥ ಅಂತ ಏನು ಭಗವಾನ್ ಕೃಷ್ಣ ಹೇಳ್ತಾನೆ, ಅದು ನಮಗೆ ವಾಸ್ತವದಲ್ಲಿ ನಮ್ಮ ಜೀವನದೊಳಗಡೆಗೆ ಸತ್ಯವಾಗಿ ಅನುಭೂತಿಯಾಗಿ ಆಚರಣೆಗೆ ಬರಬೇಕಾಗತ್ತೆ. ಅವಾಗೇನಾಗುತ್ತೆ, ಜೀವನ ಒಂದು ವಿಶಾಲವಾದ ವಿಶ್ವಾತ್ಮಕತೆಯಿಂದ ಸರ್ವದೊಡನೆ ಒಂದಾಗುವಿಕೆಯಿಂದ ಕೂಡಿರ್ತದೆ. ನಾನು ನೀನು ಅನ್ನುವಂಥ ಭೇದ ಇರಲ್ಲ. ಬಸವಣ್ಣವರು ಹೇಳಿದಾಗೆ ಅಂತರಂಗ ಬಹಿರಂಗ ಏಕವಾಗಿ ಎಲ್ಲವೂ ನನ್ನೊಳಗಡೆಗೆ ನಾನೇ ಎಲ್ಲವೂ ಅನ್ನೋ ಹಾಗೆ ಪ್ರಜ್ಞೆ ನಮ್ಮೊಳಗಡೆಗೆ ಒಂದು ವೈಶಾಲ್ಯತೆಯನ್ನು ಮುಟ್ಟಿದಾಗ ವಿಶ್ವ ಮಾನವ ಅನ್ನುವಂಥ ಕಲ್ಪನೆ ಏನಿದೆ, ಭವ್ಯ ಮಾನವ ಅನ್ನುವಂಥದ್ದೊಂದು ಕಲ್ಪನೆ ಏನಿದೆ, ಆ ಒಂದು ಎತ್ತರ ಬಿತ್ತರಗಳಿಗೆ ಮಾನವನ ಒಂದು ವ್ಯಾಪ್ತಿ ವಿಸ್ತರಿಸ್ತದೆ. ಅವನು ಸರ್ವದೊಡನೆ ಒಂದಾಗಿರ್ತಾನೆ. ಹಾಗಾಗಿ ಸರ್ವಾತ್ಮಕತೆ, ವಿಶ್ವಾತ್ಮಕತೆ, ಜೀವನದ ವೈಶಾಲ್ಯತೆ ಅವನೊಳಗಡೆಗೆ ಕಾಣೋಕ್ಕೆ ಶುರುವಾಗುತ್ತೆ. ಆಧ್ಯಾತ್ಮಿಕ ಜೀವನದ ಆಧಾರಗಳೇ ಇವು. ಯಾವುದು? ಈ ಒಂದು ವಿಶ್ವಾತ್ಮಕತೆ ಮತ್ತು ಸರ್ವದೊಡನೆ ಒಂದಾಗುವಿಕೆ ಆಧ್ಯಾತ್ಮ ಜೀವನದ ಪ್ರಾರಂಭ. ಇದು ಆಧಾರದ ಭೂಮಿಕೆ ಅಂತ ಹೇಳಬೇಕಾದ್ರೂ ನಾವು ಹೇಳ್ಕೊಳ್ಬೋದು. ಹೀಗೆ ವಿಶ್ವಾತ್ಮಕತೆಯಲ್ಲಿ ಐಕ್ಯವಾದ ಜೀವ ಏನಿದೆ, ಸಾಧಕನ ಒಂದು ಬದುಕೇನಿದೆ, ಅಲ್ಲಿ ಸನಾತನ ಅಂದರೆ ಈ ಒಂದು ವಿಶ್ವದ ಆದಿಯ ಒಳಗಡೆಗೆ ಏನು ಸೃಷ್ಟಿ ವ್ಯಾಪಾರದ ಆದಿ ಒಳಗಡೆಗೆ ಒಂದು ಸಂಕಲ್ಪ ಭಗವಂತ ಮಾಡಿದ್ದ, ಆ ಸಂಕಲ್ಪವನ್ನೇ ಇಲ್ಲಿ ಈ ಸಾಧಕ ಕಾಣಕ್ಕೆ ಶುರು ಮಾಡ್ತಾನೆ. ಅದು ಸಾರ್ವಭೌಮವೂ ಸಮನ್ವಯವೂ ಸನಾತನವೂ ಆಗಿದೆ ಅನ್ನುವಂಥದ್ದು ಅವನಿಗೆ ನಿಧಾನವಾಗಿ ಅರಿವಿಗೆ ಬರೋಕ್ಕೆ ಶುರುವಾಗುತ್ತೆ. ಜೀವಿ ಮತ್ತು ಜೀವಿಯ ನಡುವಿನ ನಿಜ ಸಂಬಂಧದ ಅರಿವು ಅವನಿಗೆ ಆಗಕ್ಕೆ ಶುರುವಾಗುತ್ತೆ. ಏನು ಸಂಬಂಧ ಇದೆ ಒಂದು ಜೀವಕ್ಕೂ ಮತ್ತೊಂದು ಜೀವಕ್ಕೂ? ಒಬ್ಬ ಶರೀರದೊಳಗಡೆಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಚೈತ್ಯ ಪುರುಷನಿಗೂ ಇನ್ನೊಂದು, ಅದು ಮಾನವ ಶರೀರ ಇರಲಿ ಅಥವಾ ಯಾವುದೇ ಶರೀರ ಇರಲಿ, ಒಳಗಡೆ ಇರ್ತಕ್ಕಂಥ ಚೈತ್ಯ ಪುರುಷನಿಗೂ ಯಾವ ಥರ ಸಂಬಂಧ ಇದೆ, ವಿಶ್ವ ಪುರುಷನಿಗೂ ಚೈತ್ಯ ಪುರುಷನಿಗೂ ಯಾವ ಥರ ಸಂಬಂಧ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದರ ಬಾಹ್ಯ ಸ್ವರೂಪ ನಮಗೆ ಮೂಲದಲ್ಲಿ ಮೊದಲು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅರಿವಾಗೋದಕ್ಕೆ ಶುರುವಾದಾಗ ಒಂದು ಗೊತ್ತಾಗುತ್ತೆ ಏನಂತ ಅಂದರೆ, ಸನಾತನ ಏಕೈಕ ದಿವ್ಯಶಕ್ತಿಯ ಚಲನೆಯೇ ಈ ವಿಶ್ವ ಅನ್ನೋದು ಗೊತ್ತಾಗುತ್ತೆ. ಸಮಸ್ತ ವಿಶ್ವದ ಚಲನೆ ಹಿಂದೆಗಡೆಗೆ ಅವನೇ ಕಾಣಕ್ಕೆ ಶುರುವಾಗುತ್ತೆ. ಆ ಶಕ್ತಿ ಮೂಲದಲ್ಲಿ ಅನಂತವೂ ದಿವ್ಯವೂ ಆಗಿರೋ ಕಾರಣಕ್ಕಾಗಿ ನಮಗೆ ಅದು ಗೋಚರವಾದಾಗ ಒಂದು ಬೆರಗು, ಒಂದು ಸೌಷಮ್ಯದ ಬೆಳಕು, ಒಂದು ಆನಂದ, ಒಂದು ಓಜಸ್ಸು, ತೇಜಸ್ಸಿನ ಅನುಭೂತಿ ಉಂಟಾಗುತ್ತೆ. ಬಹಿರಂಗದಲ್ಲಿ ಅದೇ ನಮಗೆ ಹೆಂಗೆ ಕಾಣ್ತದೆ ಅಂದರೆ ಅಪ್ರಜ್ಞೆಯಿಂದ ಕೂಡಿದೆ, ಅಗ್ನವೂ ಆಗಿದೆ, ಭೌತಿಕವೂ ಪ್ರಾಣಿಕವೂ ಮಾನಸಿಕವೂ ಶಾಂತವೂ ಯಾವುದೇ ರೀತಿಯಲ್ಲಿ ಕಾಣ್ತಾ ಇದೆಯೋ ಅದು ನಮಗೆ ಅತ್ಯಂತ ಜಡ, ಅಚೇತನ, ಅರ್ಧಚೇತನ ಅಂತ ನಮಗೆ ಅನಿಸೋದು. ಅದು ಯಾಕೆ ಅಂತಂದ್ರೆ ನಿರಂತರವಾಗಿ ಪರಮಾತ್ಮನ ದಿವ್ಯತೆಯನ್ನು ಪ್ರಕಟಿಸ್ಲಿಕ್ಕಾಗಿ ತಾನು ಕಾರ್ಯದಲ್ಲಿ ತೊಡಗಿದೆ ಅನ್ನುವಂಥದ್ದು ಅರಿವಾಗುತ್ತೆ ನಮಗೆ. ಅದಕ್ಕಾಗಿ ಜ್ಯೋತಿಯಾದರೂ ತಮೋ ಲೀಲೆಯಲ್ಲಿ ಜಡದ ಮುದ್ರೆಯಾದೆ ಅಂತ ಹೇಳಿ ಮಹಾಕವಿ ಕುವೆಂಪು ಅದನ್ನು ಹೇಳ್ತಾರೆ. ಯಾವುದು ಜಡ ಅಂತ ಹೇಳ್ತೀವಿ ಅದನ್ನು ವಿಜ್ಞಾನ ಜಡ ಅಂತ ಒಪ್ಕೊಳ್ಳೋದಿಲ್ಲ. ಅದು ಚೈತನ್ಯದ ನಿದ್ರಾಸ್ಥಿತಿ ಅಂತೇನು ವಿಜ್ಞಾನ ಹೇಳುತ್ತೆ, ಅದನ್ನೇ ಮಹರ್ಷಿ ಅರವಿಂದರು ಹೇಳ್ತಾರೆ. ಈಚೆ ಕಡೆಗೆ ಶಾಂತವಾಗಿ ಕಾಣ್ತದೆ, ಈಚೆ ಕಡೆಗೆ ಅಪ್ರಜ್ಞೆಯಿಂದ ಕೂಡಿದೆ ಅಂತ ಅನ್ನಿಸ್ತದೆ. ಆದರೆ ಗುಪ್ತವಾಗಿ ಸುಪ್ತವಾಗಿ ಪ್ರಜ್ಞೆಯ ತುರೀಯವಾದಂತಹ ಒಂದು ಆ ವಿಶ್ವಪುರುಷನ ಸಂಪರ್ಕವೇ ಆ ಒಳಗಡೆಗೆ ಇರುತ್ತೆ ಅಂಥೇಳಿ. ಇದು ಈ ಒಂದು ಬಹಿರಂಗದ ಈ ಅಜ್ಞತೆಗೆ ಕಾರಣ ಅಥವಾ ಅಜ್ಞಾನ ಅಂತ ನಾವೇನು ಹೇಳ್ತೀವಿ, ಅದು ಯಾಕೆ ಬೇಕು ಅಂತಂದ್ರೆ ಅದು ಸೃಷ್ಟಿ ವ್ಯಾಪಾರಕ್ಕಾಗಿ ಬೇಕಾಗಿದೆ. ಅಹಂ ಪುರುಷನ ಮೂಲಕ ದೇಹದಲ್ಲಿ, ಪ್ರಾಣದಲ್ಲಿ, ಮನಸ್ಸಿನಲ್ಲಿ ಏನು ಕರ್ಮ ಮಾಡಬೇಕೋ ಅದು ಮಾಡಲಿಕ್ಕಾಗಿ ಅಜ್ಞಾನ ಅನ್ನುವಂಥದ್ದನ್ನ ಅಥವಾ ಒಂದು ಫೈನಟೈಸ್ಡ್ ಚಾನಲೈಸ್ಡ್ ಇಂಟೆಲೆಕ್ಟ್ ಮತ್ತು ಮೈಂಡನ್ನು ಅಲ್ಲಿ ತೊಡಗಿಸ್ಲಿಕ್ಕಾಗಿ ಇಗ್ನೋರೆನ್ಸನ್ನು ಬಳಸ್ಕೊಳ್ಳಲಾಗುತ್ತೆ. ಸೊ ಹಾಗಾಗಿ ಸೃಷ್ಟಿ ವ್ಯಾಪಾರಕ್ಕೆ ಇಗ್ನೋರೆನ್ಸ್ ಬೇಕು. ಆ ಇಗ್ನೋರೆನ್ಸ್ ಅನ್ನೋದು ವಿಕಾಸಕ್ಕಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಪ್ರಾರಂಭದಲ್ಲಿ ನಾವು ನೋಡಿದ್ವಲ್ಲ, ಹಾಗೆ ಅದು ಈ ಒಂದು ಯೋಗದೊಳಗಡೆಗೆ ಬಹಳ ವಿಶೇಷವಾದದ್ದು. ಈಗೋ ಅನ್ನೋವಂಥದ್ದು ಒಂದು ಮುಂದುವರಿಕೆಯ ಒಂದು ಯಂತ್ರವಾಗಿ, ಒಂದು ತಂತ್ರವಾಗಿ ಕೆಲಸ ಮಾಡ್ತಾ ಇದೆ. ಸೊ ವ್ಯಕ್ತಿಗಳು ಇದನ್ನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ.
ನಾನು ಅನ್ನುವಂಥದ್ದು, ನನ್ನದು ಅನ್ನುವಂಥದ್ದು ಟ್ರೆಡಿಷನಲ್ ಆಗಿ ಯೋಗದಲ್ಲಿ ನಾವು ಕಳ್ಕೊಳ್ಬೇಕು, ಅದನ್ನು ಹೋಗಲಾಡಿಸ್ಕೊಳ್ಬೇಕು ಅಂತೆಲ್ಲ ಮಾತಾಡ್ತೀವಲ್ಲ, ಇಲ್ಲಿ ಅದನ್ನು ಹೇಳೋದಿಲ್ಲ ಮಹರ್ಷಿ ಅರವಿಂದರು. ಅದು ಸಹಾಯಕವಾಗಿ ಹೇಗೆ ಬಳಸಬಹುದು ಅನ್ನೋದನ್ನಷ್ಟೇ ನಾವು ನೋಡಬೇಕಾಗುತ್ತೆ ಇಲ್ಲಿ. ಸೊ ಹೆಲ್ಪರ್ ಅಂತ ನಮ್ಮ ಸಾಧನೆಗೆ, ನಮ್ಮ ವಿಶ್ವಾತ್ಮಕತೆಗೆ ನಾವು ಮುಂದೆ ಹೋಗ್ಲಿಕ್ಕಾಗಿ ಅದನ್ನು ನಾವು ತೊಡಗಿಸ್ಬೇಕಾಗಿದೆ. ಸೊ ಆ ಕಾರಣಕ್ಕಾಗಿ ಇನ್ನು ಸ್ವಲ್ಪ ನಾವು ಅಹಂ ಪುರುಷನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಅದು ಕೊನೆಯವರೆಗೆ ನಮ್ಮೊಳಗಡೆಗೆ ಬಾಳಬಲ್ಲ ಒಂದು ಸತ್ಯವಲ್ಲ ಅನ್ನೋದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅಹಂ ಅನ್ನೋದು ತುದಿಯವರೆಗೆ, ಸಾಧನೆಯ ತುದಿಯವರೆಗೆ ನಮ್ಮ ಜೊತೆ ಇರೋದಿಲ್ಲ. ಅದು ಎಲ್ಲೋ ಮಧ್ಯದೊಳಗಡೆಗೆ ನಮಗೆ ವಿಶ್ವಾತ್ಮಕತೆ ಪ್ರಾಪ್ತಿಯಾದಾಗ ಅಟೆನ್ಯೂಯೇಟ್ ಆಗಿಬಿಡುತ್ತೆ. ಅದ್ರ ಕೆಲಸ ಮುಗಿದ ಮೇಲೆ ಅದು ಇಲ್ಲವಾಗುತ್ತೆ. ಅಹಂ ನಮ್ಮ ಸಾರ ಸತ್ವವಲ್ಲ ಅಂತ ಹೇಳಿ ಮಹರ್ಷಿ ಅರವಿಂದ್ರ ಆ ಕಾರಣಕ್ಕಾಗಿ ಹೇಳ್ತಾರೆ. ಅದೇ ನಮ್ಮ ಬೇಸಿಕ್ ಎಸೆನ್ಸ್ ಅಲ್ಲ ಅದು ಅಂತ. ಅದು ವಿಕಾಸಕ್ಕೆ ನಮಗೆ ಕೊಡಲ್ಪಟ್ಟ ಒಂದು ತತ್ವ, ಅದು ಒಂದು ಪ್ರಿನ್ಸಿಪಲ್. ಅದು ವಿಕಾಸ ಸಾಧಿಸಿದ ಮೇಲೆ ಅದು ಅವಶ್ಯಕತೆ ನಮಗೆ ಇಲ್ಲದೇ ಇದ್ದಾಗ ಅದು ಸಂಪೂರ್ಣವಾಗಿ ಹಿನ್ನೆಲೆಗೆ ಸರಿದು ಹೋಗುತ್ತೆ. ಕೇವಲ ನಿಮ್ನ ಪ್ರಕೃತಿಯ ನಿರೂಪಣೆ ಮಾತ್ರ ಅದು ಅಂತ ಹೇಳ್ತಾರೆ. ಏನು ಅಪರ ಪ್ರಕೃತಿ ಅಥವಾ ನಿಮ್ನ ಪ್ರಕೃತಿ ಅಂತ ಏನು ಹೇಳ್ತೀವಿ, ಅದರಲ್ಲಿ ಅಹಂ ಅನ್ನುವಂಥದ್ದು ಕೆಲಸಕ್ಕಾಗಿದೆ. ಆದರೆ ಪರಾಪ್ರಕೃತಿಯ ಒಂದು ಹಂತದೊಳಗಡೆಗೆ ಅದಕ್ಕೆ ಯಾವ ಕೆಲಸವೂ ಇಲ್ಲ, ಆದ್ರಿಂದ ಅದು ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಅಹಂ ಮನದಲ್ಲಿ ವಿಚಾರಗಳ ಕೇಂದ್ರೀಕರಣದ ಮಾನಸಿಕ ಸ್ವರೂಪವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ನಾವೇನ್ ಮಾತಾಡ್ತೀವಿ, ಏನು ಆಲೋಚನೆ ಮಾಡ್ತೀವಿ, ಏನು ಚಿಂತನೆ ಮಾಡ್ತೀವಿ, ಏನು ಕರ್ಮದಲ್ಲಿ ತೊಡಗಲಿಕ್ಕೆ ಪೂರ್ವದಲ್ಲಿ ನಾವು ಒಂದು ಸಮಗ್ರವಾದಂತಹ ವ್ಯಾಪಾರ, ಮನೋವ್ಯಾಪಾರದಲ್ಲಿ ನಾವು ತೊಡಗ್ತೀವಿ, ಅದ್ರ ಹಿಂದೆಗಡೆಗೆ ಇದು ಕೆಲಸ ಮಾಡ್ತಾ ಇರುತ್ತೆ. ಬಹಳ ವಿಶೇಷವಾದಂತಹ ಒಂದು ತತ್ವವಾಗಿ ಅಹಂ ನಮ್ಮೊಳಗಡೆ ಕೆಲಸ ಮಾಡ್ತಾ ಇರುತ್ತೆ. ಅಹಂ ನಮ್ಮ ದೇಹದಲ್ಲಿ ಭೌತ ದ್ರವ್ಯದ, ಅದರ ಕಾರ್ಯದ ಕೇಂದ್ರೀಕರಣದ ಸಪ್ರಜ್ಞ ಸ್ವೀಕೃತಿಯ ಭೌತ ಪ್ರಜ್ಞೆಯ ಸ್ವರೂಪ ಅಂತ ಏನು ಹೇಳ್ತಾರೆ. ಇದು ಬಹಳ ವಿಶೇಷವಾದ ಮಾತು, ಅರ್ಥವಾಗೋದು ಸ್ವಲ್ಪ ಮಟ್ಟಿಗೆ ಕಠಿಣ. ಅಂತಂದ್ರೆ ಈಗ ನಮ್ಮ ಶರೀರದೊಳಗಡೆ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಸಣ್ಣ ಉದಾಹರಣೆ ತಗೊಂಡು ನಾವು ನೋಡೋದಾದ್ರೆ, ಈ ಶರೀರದಲ್ಲಿ ಹೃದಯ ಕೆಲಸ ಮಾಡ್ತಾ ಇದೆ, ಹಾಗೆ ಲಿವರ್ ಕೆಲಸ ಮಾಡ್ತಾ ಇದೆ, ಹಾಗೆ ಕಿಡ್ನಿ ಕೆಲಸ ಮಾಡ್ತಾ ಇದೆ, ಮೆದುಳು ಕೆಲಸ ಮಾಡ್ತಾ ಇದೆ. ಪ್ರತಿಯೊಂದು ಅಂಗವು, ಪ್ರತಿಯೊಂದು ಅಂಗಾಂಶವು, ಪ್ರತಿಯೊಂದು ಜೀವಕೋಶವು ಕೆಲಸ ಮಾಡ್ತಾ ಇದೆ. ಒಂದರ ಕೆಲಸ ಇನ್ನೊಂದು ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಮಾಡಲೂಬಾರದು ಅಂತ. ಹೃದಯದ ಕೆಲಸ ಕಿಡ್ನಿ ಮಾಡೋಕ್ಕಾಗಲ್ಲ, ಕಿಡ್ನಿ ಕೆಲಸ ಹೃದಯ ಮಾಡೋಕ್ಕಾಗಲ್ಲ. ಸೊ ಹೀಗೆ ಮಾಡೋದಾದ್ರೆ ಒಂದು ಸೀಮಿತ ಚೌಕಟ್ಟೊಳಗಡೆಗೆ ಅದು ಕೆಲಸ ಏನು ಅನ್ನೋದು ನೋಡ್ಕೊಳ್ಬೇಕಾಗತ್ತೆ, ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಈ ಅಹಂ ಎಷ್ಟು ಅನಿವಾರ್ಯ ಅಂತ. ಸೊ ನಾನು ಏನು ಮಾಡಬೇಕು ಅನ್ನೋಂಥದ್ದನ್ನು ಹೇಳೋದೇ ಇದು ಅಂತ. ಇದು ಕಾರ್ಯದ ಕೇಂದ್ರೀಕರಣದ ಸಪ್ರಜ್ಞ ಸ್ವೀಕೃತಿಯ ಭೌತ ಪ್ರಜ್ಞೆಯ ಸ್ವರೂಪ ಅಹಂ ಅಂತೇಳಿ ಹೇಳ್ತಾರೆ. ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಎಷ್ಟು ಎಸೆನ್ಸ್ ಅದರಲ್ಲಿ ಇದೆ ಅಹಂ ಅನ್ನೋಂಥ, ಅಹಂ ಪುರುಷ ಅನ್ನೋ ಪದದೊಳಗಡೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ನಮಗೆ. ಸೊ ಇದನ್ನು ನಾವು ಒಂದು ಅಸ್ತಿತ್ವವಾಗಿ, ಒಂದು ಅಸ್ತಿತ್ವದ ಕಾರ್ಯಯೋಜನೆಯ ಭಾಗವಾಗಿ ನಾವು ತಗೊಂಡಾಗ ಅದು ಎಸೆನ್ಷಿಯಲ್. ಅಪರಾ ಪ್ರಕೃತಿಯ ಒಳಗಡೆಗೆ ಎಲ್ಲ ಕರ್ಮಗಳ ಹಿಂದೆಗಡೆಗೆ ಇದು ಕೆಲಸ ಮಾಡಲೇಬೇಕು ಅನ್ನೋವಂಥದ್ದು ಅನಿವಾರ್ಯವಾಗಿದೆ. ಆದರೆ ಪರಾಪ್ರಕೃತಿಗೆ ಬಂದಾಗ ಈ ಒಂದು ಸಂಪೂರ್ಣ ಮೆಕ್ಯಾನಿಸಮು ಅಥವಾ ಒಂದು ಈ ದೇಹ ಅಥವಾ ಈ ಅಸ್ತಿತ್ವ ಒಳಗಡೆ ಇರ್ತಕ್ಕಂಥ ಪ್ರತಿಯೊಂದು ಭಾಗವು ಸಂಪೂರ್ಣವಾಗಿ ಚೈತ್ಯೀಕರಣವಾಗಿ, ಸ್ಪಿರಿಚುವಲೈಸ್ ಆಗಿ, ಸೂಪರ್ಮೆಂಟಲೈಸ್ ಆದಾಗ ಅದು ಬೇರೆಯೇ ಆಗುತ್ತೆ. ಅದು ಏನಾಗುತ್ತೆ ಅಂತಂದರೆ ಮಹಾ ಸಂಕಲ್ಪವೊಂದರ ಭಾಗವಾಗಿ ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ. ಸೊ ಅದು ಬಹಳ ವಿಶೇಷ. ಇದು ಎಲ್ಲ ಕರ್ಮದ ಹಿಂದೆಗಡೆಗೆ, ಎಲ್ಲರ ಕರ್ಮದ ಹಿಂದೆಗಡೆಗೆ, ಎಲ್ಲ ಪ್ರಕೃತಿ ವ್ಯಾಪಾರದ ಹಿಂದೆಗಡೆಗೆ ಮಹಾ ಸಂಕಲ್ಪ ಒಂದು ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ವಿಶ್ವಾತ್ಮಕವಾದ ಶಕ್ತಿ ನಮ್ಮ ದೇಹ, ನಮ್ಮ ಮನ, ನಮ್ಮ ಅಹಂಭಾವಗಳ ಮೂಲಕ ತಾನೇ ಸಂಕಲ್ಪಿಸಿ ಕರ್ಮದಲ್ಲಿ ತೊಡಗಿದೆ ಅನ್ನುವಂಥದ್ದು ನಮಗೆ ವೇದ್ಯವಾದಾಗ ಅಬ್ಬಾ ಏನು ಅದ್ಭುತ ಅನ್ನಿಸ್ತದೆ. ಸೊ ಹಾಗಾಗಿ ಉದಾಹರಣೆ ನಾನು ಹೇಳೋದಾದ್ರೆ, ಮಳೆ ಬರ್ತಾ ಇದೆ ಅಂತ ಅನ್ನೋದಾದ್ರೆ ಈ ಜಾಗದಲ್ಲಿ ಆ ಮಳೆಗೆ ಕಾರಣವಾದಂತಹ ಮೋಡಗಳಿಗೆ ಕಾರಣವಾದಂತಹ ಸೂರ್ಯನ ಶಾಖ, ಆ ಒಂದು ಸೂರ್ಯನ ಶಾಖ ಸಮುದ್ರದ ಮೇಲೆ ಬಿದ್ದು ಸಮುದ್ರದ ನೀರನ್ನು ಆವಿಯಾಗಿಸಿದ್ದು, ಇಷ್ಟೆಲ್ಲ ಸಂಗತಿಗಳಿದಾವೆ. ಒಂದು ಭಾಗದಲ್ಲಿ ಮಳೆ ಬರಲಿಕ್ಕೆ ಅದರ ಹಿನ್ನೆಲೆಯಲ್ಲಿ ಇಷ್ಟು ಕಾರ್ಯ ನಡೆದಿರ್ಬೇಕಾಗುತ್ತೆ. ಎಷ್ಟು ದೂರದಲ್ಲಿ ಸೂರ್ಯನಿದ್ದು ಈ ಒಂದು ಸಮುದ್ರದ ನೀರನ್ನು ಎತ್ತಿ ಮೋಡವಾಗಿಸಿ ಅದನ್ನ ಗಾಳಿಯಿಂದ ಅದನ್ನ ಮತ್ತೊಂದು ಕಡೆಗೆ ತಲುಪಿಸಿ ಅಲ್ಲಿ ಸಾಂದ್ರೀಕರಿಸಿ ತಂಪು ಮಾಡಿ ಅದನ್ನ ಮಳೆಯನ್ನಾಗಿ ಮಾಡಬೇಕು ಅಂತಂದ್ರೆ ಪ್ರಕೃತಿಯಲ್ಲಿ ಏನೆಲ್ಲ ಕಾರ್ಯಗಳು, ಕರ್ಮಗಳು ನಡೀತಾ ಇದ್ದಾವೆ. ಅದರಿಂದ ಕಡೆಗೆ ಒಂದು ಮಹಾ ಮನಸ್ಸು, ಒಂದು ಮಹಾ ಸಂಕಲ್ಪ ಇಲ್ಲದೆ ಆ ಕರ್ಮ ನಡೆಯಲಿಕ್ಕೆ ಸಾಧ್ಯವೇ? ಸಣ್ಣ ಒಂದು ಉದಾಹರಣೆಯಲ್ಲಿ ನಾವು ಅದನ್ನು ನೋಡಿದಾಗ ಮಹಾ ಸಂಕಲ್ಪ ಒಂದು, ಮಹಾ ಮನಸ್ಸು ಒಂದು,
ಋತ ಅಂತ ಹೇಳಿ ನಾವು ಪ್ರಾರಂಭದಲ್ಲಿ ಏನು ಹೇಳ್ಕೊಂಡ್ವಿ ಅದು ಇದ್ದೇ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಮನುಕುಲದ ವಿಕಾಸ ಅಂತ ಅಂದ್ರೆ ಇದೇನೆ, ಮನಸ್ಸಿನ ವಿಕಾಸ. ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಅಂತೇಳಿ ಏನು ನಮ್ಮ ಒಂದು ಪಂಚದಶಿ ಗ್ರಂಥದೊಳಗಡೆ ವಿದ್ಯಾರಣ್ಯ ಮುನಿಗಳು ಹೇಳ್ತಾರೆ. ಅದು ವಿಕಾಸವಾಗ್ತಾ ಆಗ್ತಾ 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 ಮನುಕುಲದ ವಿಕಾಸ ಅನ್ನುವಂಥದ್ದನ್ನು ನಾವು ಏನು ಸಂಬೋಧಿಸ್ತೀವಿ, ವಿಕಾಸ ಕ್ರಮದಲ್ಲಿ ಹಳೆದೆಲ್ಲ ಹೋಗುತ್ತಾ ಹೊಸದೆಲ್ಲ ಬರೋ ಕಾಲ ಒಂದು ಬಂದಿದೆಯಾ ಅಂತ ಅಂದ್ರೆ ಹೌದು ಅಂತ ಹೇಳಿ ಮಹರ್ಷಿ ಅರವಿಂದರು ಹೇಳ್ತಾರೆ. ಮುಂದೆ ಮಾನವನ ಒಂದು ರೂಪದೊಳಗಡೆಗೆ ದೇವಮಾನವರು ಬರುವಂಥವ್ರು ಇದ್ದಾರೆ ಅನ್ನೋದಾದ್ರೆ ಹಳೆಯದರ ಜಾಗದಲ್ಲಿ ಹೊಸದೊಂದರ ಆಗಮನ ನಿರೀಕ್ಷಿಸಬಹುದು ಅಂತ ಹೇಳಿ ಮಹರ್ಷಿ ಅರವಿಂದರು ಊಹಿಸ್ತಾರೆ. ಯಾವುದೇ ಒಂದು ಊಹೆಗೆ ಅವರದೇ ಆದಂತಹ ಒಂದು ಸ್ವಾನುಭವ ಸಿದ್ಧವಾದಂತಹ ದರ್ಶನ ಇರಬೇಕಾಗತ್ತೆ. ಅದೇ ಮಹರ್ಷಿ ಅರವಿಂದರ ಆ ದರ್ಶನ, ಅತಿಮಾನಸದ ಅವತರಣದ ದರ್ಶನ ಅಂತ ಹೇಳಿ ನಾವು ಭಾವಿಸ್ಬೋದು. ಆ ಒಂದು ಸಿದ್ಧಿಗೆ ಅಥವಾ ಒಂದು ದರ್ಶನಕ್ಕೆ ಅವರು ಮಾಡಿದ ಸಾಧನೆ ಏನು ಅಂತಂದ್ರೆ ನರಮಂಡಲದಲ್ಲಿ ಆಸೆ ಅನ್ನುವಂಥದ್ದು ಸಂಪೂರ್ಣವಾಗಿ ಇಲ್ಲವಾಗಬೇಕು. ಪಾಪ ಪುಣ್ಯಗಳ ಲೋಪ ಅಥವಾ ಲೇಪ ಆವಾಗ ಇಲ್ಲದಂಗಾಗತ್ತೆ. ಆಗ ಈ ನರಮಂಡಲವೇ ಸಂಪೂರ್ಣವಾಗಿ ಒಂದು ವಿಶೇಷವಾದಂತಹ ಚಿನ್ಮಯದ ಪ್ರವಾಹಕ್ಕೆ ಅಣಿಯಾಗುತ್ತೆ. ಇದು ನರಮಂಡಲದಲ್ಲಿ ಆಸೆ ಮತ್ತು ಬಂಧನಗಳನ್ನ ಕಳಚಿಕೊಂಡ ರಜೋಗುಣದ ಪ್ರಾಣಿಕ ಆವೇಗವನ್ನ ನಾವು ಈ ಒಂದು ಸಂದರ್ಭದೊಳಗಡೆಗೆ ಇಲ್ಲವಾಗಿಸಬೇಕಾಗುತ್ತೆ. ಏನು ಆಸೆ ಅಂತ ಅಂದ್ರೆ ಅದು ನಮ್ಮನ್ನ ಬಂಧಿಸ್ತದೆ. ಯಾಕೆ ಬಂಧಿಸ್ತದೆ ಅಂತಂದ್ರೆ ರಜೋಗುಣದ ಪ್ರಾಣಿಕ ಆವೇಗ ಆದ್ರಿಂದ ನರಮಂಡಲದಲ್ಲಿ ಒಂದು ಪ್ರಾಣದ ಸಂಚಲನೆ ಉಂಟಾಗ್ತಾ ಇದೆ, ಒಂದು ಆವೇಗ ಉಂಟಾಗ್ತಾ ಇದೆ, ಒಂದು ಫ್ಲೋ ಏರ್ಪಡ್ತಾ ಇದೆ ಅಂತ ಅಂದ್ರೆ ಅದು ಆಸೆ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಅಳಿಬೇಕು ಇದು ಅಂತ ಅಂದ್ರೆ ಈ ಆಸೆ ಸಂಪೂರ್ಣವಾಗಿ ಇಲ್ಲವಾದಾಗ ನರಮಂಡಲದ ಒಂದು ಪ್ರಶಾಂತಿ ನಿಲ್ಲಿಸಿದಾಗ ಆ ಪ್ರಶಾಂತಿಯ ಕಾರಣಕ್ಕಾಗಿ ನರಮಂಡಲದಲ್ಲಿ ಒಂದು ಚಿನ್ಮಯ ಚೇತನದ ಧಾರೆ ಹರಿಯೋದಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಸಾಧನೆ ಒಳಗಡೆಗೆ ಪೂರ್ಣಯೋಗ ಸಾಧನೆ ಒಳಗಿರುವಂಥವನು ಅಂಥದ್ದೊಂದು ಪ್ರಶಾಂತಿಯನ್ನು ನರಮಂಡಲದಲ್ಲಿ ಸಾಧಿಸಬೇಕು ಅಂತ ಅಂದ್ರೆ ಅವನು ಮುಮುಕ್ಷವಾಗಿರ್ಬೇಕಾಗತ್ತೆ. ಸಾಂಪ್ರದಾಯಿಕ ಅರ್ಥದಲ್ಲಿ ರೂಢಿಗತ ಮನಸ್ತರಗಳಲ್ಲಿ ಅವನು ಬಂದಿ ಆಗದೇ ಇರಬೇಕಾಗತ್ತೆ. ನಮ್ಮ ಮನಸ್ಸಿನೊಳಗಡೆ ಏನೋ ಒಂದು ಸಂಕಲ್ಪ ಮಾಡ್ತೀವಿ, ಏನೋ ಒಂದು ಆಸೆ ಪಡ್ತೀವಿ, ಡಿಸೈರ್ಸ್ ಅಂತ ಏನು ಹೇಳ್ತೀವಿ, ಆ ಜಾಗದಲ್ಲಿ ಆಸ್ಪಿರೇಷನ್ ಬರಬೇಕಾಗುತ್ತೆ, ಅಭೀಪ್ಸೆ ಬರಬೇಕಾಗುತ್ತೆ. ಸದ್ಗುಣಗಳು ಕೂಡ ಅವನಿಗೆ ಬಂಧನಗಳಾಗಿ ಇರ್ತದೆ. ಮುಮುಕ್ಷುಗೆ ಸದ್ಗುಣಗಳು ಕೂಡ ಬಂಧನಗಳಾಗದಾದ್ರೆ ಅವುಗಳನ್ನು ಕೂಡ ನಾವು ಅಭೀಪ್ಸೆಯ ಹಂತದೊಳಗಡೆಗೆ ವಿಸರ್ಜನೆ ಮಾಡಬೇಕಾಗತ್ತೆ ಅಥವಾ ರೂಪಾಂತರಣ ಮಾಡಬೇಕಾಗುತ್ತೆ. ಆಸೆಯ ಜಾಗದಲ್ಲಿ ಅಭೀಪ್ಸೆ ಬರಬೇಕಾಗತ್ತೆ. ಅವಾಗ ನರಮಂಡಲದಲ್ಲಿ ಸಂಪೂರ್ಣವಾದ ಪ್ರಶಾಂತಿ ನಿಲ್ಲಿಸ್ತದೆ. ಆವಾಗ ಚಿನ್ಮಯದ ಧಾರೆ ಒಂದು ಒಳಗಡೆಗೆ ಇಳಿಯಲಿಕ್ಕೆ ಶುರುವಾಗುತ್ತೆ. ಸೊ ಅಲ್ಲಿಂದಾಚೆಗೆ ಮನುಷ್ಯತ್ವ ಮನೋವ್ಯಾಪಾರಗಳಿಗಿಂತ ಮಿಗಿಲಾದ ಒಂದು ಒಂದು ವಿದ್ಯಮಾನವಾಗಿ ನಮಗೆ ಕಾಣ್ತದೆ. ಒಬ್ಬ ಮನುಷ್ಯ ಅಂತ ಅಂದ್ರೆ ಮನಸ್ಸಿನ ವ್ಯಾಪಾರಗಳಷ್ಟೇ ಅಂತ ಹೇಳಿ ಭಾವಿಸುವಂತಿಲ್ಲ. ಅದು ಇನ್ನು ಸ್ವಲ್ಪ ಮುಂದುವರೆದ ಚೇತನವಾಗಿ ಮುಂದುವರೆದ ಕಾರ್ಯದ ಒಂದು ಕೇಂದ್ರವಾಗಿ ನಮಗೆ ಮನುಷ್ಯತ್ವ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಸೊ ಮಾನವನಿಗಿಂತ ಆತ್ಮ ಮಿಗಿಲಾಗಿರೋದ್ರಿಂದಾಗಿ ಮನುಷ್ಯತ್ವ ಮೀರಿದ ನಂತರದಲ್ಲಿ ಮನುಷ್ಯತ್ವದ ವಿಸ್ತರಣೆಯಾಗಿ ಆತ್ಮದ ತತ್ವ ಒಂದು ಕೆಲಸ ಮಾಡ್ತಾ ಇದೆ. ಅದು ಮಿಗಿಲಾಗಿದೆ. ನಮ್ಮೆಲ್ಲ ಅಸ್ತಿತ್ವದ ಉಪಕರಣದ ಹಿಂದೆಗಡೆ ಕೆಲಸ ಮಾಡ್ತಾ ಇದೆ. ಅದು ಅತ್ಯಂತ ಉನ್ನತವಾದ ತತ್ವ, ಆತ್ಮತತ್ವ ಅನ್ನೋಂಥದ್ದು. ಅದರ ಒಂದು ಎಸೆನ್ಸು ಅಥವಾ ಅದರ ಒಂದು ವ್ಯಾಪ್ತಿಗೆ ನಾವು ಬಂದ್ಬಿಟ್ಟಾಗ ಏನಾಗುತ್ತೆ, ಪರಮ ಸತ್ಯದ ಒಂದು ಅನುಭೂತಿ ಉಂಟಾಗುತ್ತೆ. ಅದರ ಒಂದು ರಿಸಲ್ಟ್ ಆಗಿ ಫಲವಾಗಿ ಪ್ರೇಮ ಅನ್ನುವಂಥದ್ದು ನಮ್ಮೆಲ್ಲ ಕರ್ಮಗಳ ಹಿಂದೆಗಡೆಗೆ ಆತ್ಮ ಅನ್ನುವಂಥದ್ದು ಕಾರ್ಯಾಚರಣೆ ಮಾಡ್ತಾ ಇದೆ ಅನ್ನುವಂಥದ್ದು ನಮಗೆ ನೇರವಾಗಿ ಅನುಸಂಧಾನ ಮಾಡ್ತಕ್ಕಂಥ ಸಾಧ್ಯತೆ ಬಂದಾಗ ಆತ್ಮದ ಭಾವ ಸಹಜವಾಗಿ ನಮ್ಮೆಲ್ಲ ಕರ್ಮಗಳಲ್ಲಿ ನಮ್ಮೆಲ್ಲ ಚಲನೆಗಳಲ್ಲಿ ಉಂಟಾಗುತ್ತೆ. ಅಂದ್ರೆ ಪ್ರಾಣದ ಕರ್ಮ ಹೋಗಿ ಜ್ಞಾನದ ಕರ್ಮ ಹೋಗಿ ಪ್ರೇಮದ ಕರ್ಮವಾಗಿ ಆ ಒಂದು ಸಾಧಕನ ಎಲ್ಲ ಚಲನೆಗಳು ಕಾಣಿಸೋದಕ್ಕೆ ಶುರುವಾಗುತ್ತೆ. ಎಲ್ಲ ಕರ್ಮಗಳು ಪ್ರೇಮದ ಕರ್ಮಗಳಾಗಿ ರೂಪಾಂತರವಾಗ್ತವೆ. ಅವನು ಏನೇ ಆಗಿರ್ಲಿ, ಅವನು ಮುನಿಯಾಗಿರ್ಲಿ, ಯೋಧನಾಗಿರ್ಲಿ, ಅವನು ಭೋಕ್ತೃವಾಗಿರ್ಲಿ, ಕರ್ಮಯೋಗಿ ಆಗಿರ್ಲಿ, ಸೇವಕನಾಗಿರ್ಲಿ ಅಥವಾ ಎಲ್ಲದರ ಮಿಶ್ರಣವಾಗಿರ್ಲಿ, ಪ್ರೇಮವೇ ಅಲ್ಲಿ ಪಿತಾಮಹನಾಗಿ ಅವನ ಎಲ್ಲ ಚಲನೆಗಳ ಹಿಂದೆಗಡೆಗೆ ಇರುವಂಥದ್ದು ಸಾಧ್ಯವಾಗುತ್ತೆ. ಅಂಥವನು ಮಾತ್ರವೇ ದಿವ್ಯ ಸತ್ಯವನ್ನ ಕಾಣಬಲ್ಲ, ದಿವ್ಯ ಸತ್ಯವನ್ನ ವಿವರಿಸಬಲ್ಲ, ದರ್ಶಿಸಬಲ್ಲ. ಅವನ ಸನ್ನಿಧಿ ಒಳಗಿರೋರಿಗೂ ಕೂಡ ಅಂಥದ್ದು ದಿವ್ಯತೆ, ಭವ್ಯತೆ, ಒಂದು ಪ್ರೀತಿಯ ಒಂದು ಅನುಭೂತಿ ಸಾನ್ನಿಧ್ಯಕ್ಕೆ ಬರುತ್ತೆ ಅಥವಾ ಅನುಭವಕ್ಕೆ ಸಿಕ್ಕುತ್ತೆ ಅನ್ನುವಂಥದ್ದು ಬಹಳ ವಿಶೇಷ. ಅದಕ್ಕೆ ವರ್ಣನೆಗೆ ಸಿಲುಕಿದ ಅನಂತತೆಯ ಸಿದ್ಧಿ ಅಂತ ಹೇಳಿ ಹೇಳ್ತಾರೆ.
ಅನಂತತೆಯನ್ನ ಈ ಶಾಂತತೆ ಒಳಗಡೆಗೆ ಸಿದ್ಧಿಸಿಕೊಂಡ ಮಾನವ ಅಂಥವನು ನಮ್ಮ ಸನ್ನಿಧಿ ಒಳಗಡೆ ಬಂದಾಗ, ಅಂಥವನ ಸನ್ನಿಧಿಗೆ ನಾವು ಹೋದಾಗ ವರ್ಣನೆಗೆ ಒಂದು ವಿಶೇಷವಾದಂತಹ ಅವರ್ಣನೀಯವಾದ ಆನಂದ ಸಿಗುತ್ತೆ. ನಿಮ್ನ ಪ್ರಕೃತಿ ಒಳಗಡೆಗೆ ನಾವು ಸಾಧಿಸಬಹುದಾದ ಪರಮಾವಧಿ ಸಾರ್ಥಕತೆ ಅದು. ಮಾನವ ಚೇತನ ಒಂದು ತನ್ನ ಸೀಮೆಗಳನ್ನೆಲ್ಲ ದಾಟಿ, ಮಿತಿಗಳನ್ನೆಲ್ಲ ದಾಟಿ ಹೊಂದಲೇಬೇಕಾದಂತಹ ಒಂದು ಅವಸ್ಥೆ ಅದು. ನಿಮ್ನ ಪ್ರಕೃತಿಯ ಹಿಡಿತದಿಂದ ಪಾರಾಗುವಂಥದ್ದು, ಲೋಯರ್ ನೇಚರಿಂದ ಪಾರಾಗುವಂಥದ್ದು, ಆಸೆಗಳ ಜಾಗದಲ್ಲಿ ಅಭೀಪ್ಸೆಯನ್ನ ಇಟ್ಕೊಳ್ಳುವಂಥದ್ದು. ಅಂಥದ್ದೊಂದು ಬಂದಾಗ ನೋಡಿ, ಇಂಥದ್ದೊಂದು ಪರಮ ಸಾರ್ಥಕತೆ ನಮಗೆ ಪ್ರಾಪ್ತವಾಗುತ್ತೆ. ಸೀಮಾತೀತ ಜೀವ ಯಾವುದೇ ನಿರ್ಬಂಧವಿಲ್ಲದೆ ಬದುಕುವಂಥದ್ದು ಕರ್ಮಯೋಗದ ಅತ್ಯುನ್ನತವಾದ ಸಿದ್ಧಿ ಶಿಖರಪ್ರಾಯವಾದಂತಹ ಸಿದ್ಧಿ ಮನುಷ್ಯನ ಒಂದು ಬದುಕಿನೊಳಗಡೆಗೆ ಸಾಧ್ಯವಾಗುತ್ತೆ ಅಂತ. ಅಂಥವ್ರನ್ನ ಬೇಕಾದಷ್ಟು ಜನ ನಾವು ನೋಡ್ತೀವಿ. ನಾವು ಯಾವುದೇ ನಿರ್ಬಂಧವಿಲ್ಲದೆ, ಯಾವುದೇ ಸೀಮೆಗಳಿಲ್ಲದೆ, ಚೌಕಟ್ಟುಗಳಿಲ್ಲದೆ ಬದುಕ್ತಕ್ಕಂಥವ್ರು ಬೇಕಾದಷ್ಟು ಜನ ನಮಗೆ ಸಿಗ್ತಾರೆ. ಜಾತಿ ಮತ ಪಂಥಗಳ ಕಾಲ ದೇಶಗಳ ಆಚೆ ಕಡೆಗೆ ತುಯ್ದು ಹೋಗಿ ವಿಶ್ವದ ಸಂಪೂರ್ಣ ಸಾಧನೆಗಾಗಿ ಪ್ರೇಮದ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡು ಮಾನವನ ಅಂತರಂಗದಲ್ಲಿ ಪ್ರೇಮವೇ ಪ್ರಧಾನದ ಒಂದು ಸ್ಥಾಯಿ ಭಾವವಾಗಿ ಬದುಕಿದಾಗ ಇಂಥದ್ದೊಂದು ಸಾರ್ಥಕವಾದಂತಹ ನಿರ್ಬಂಧವಿಲ್ಲದ ಕರ್ಮಗಳಲ್ಲಿ ತೊಡಗತಕ್ಕಂಥ ಸಾಧ್ಯತೆಯೊಂದು ಗೋಚರಿಸ್ತದೆ. ಅವನೇನು ಸಂಕಲ್ಪ ಮಾಡಿದ್ರು ಎಲ್ಲರೂ ಸಹಕರಿಸ್ತಾರೆ. ಅವನೇನು ಮಾಡಿದ್ರು ಎಲ್ರಿಗೂ ಸಂತೋಷ ಆಗುತ್ತೆ, ಆನಂದ ಆಗುತ್ತೆ. ಯಾಕೆ ಅಂತಂದ್ರೆ ಅವನ ಒಳಗಡೆಗೆ ಪ್ರೇಮ ಅನ್ನುವಂಥದ್ದು, ಆತ್ಮ ಅನ್ನೋ ಭಾವ, ವಿಶ್ವಾತ್ಮಕತೆ ಅನ್ನುವಂಥದ್ದು ಒಂದು ವಿಸ್ತಾರವಾದಂತಹ ವಿಪುಲವಾದಂತಹ ಒಂದು ತತ್ವವಾಗಿ ಅವನು ಇಡೀ ಅಸ್ತಿತ್ವ ನಮಗೆ ಗೋಚರಿಸಕ್ಕೆ ಶುರುವಾಗಿದೆ. ಅವಾಗ ಪರಾತ್ಪರನ ಅವನ ತಾಳ ಲಯಗಳು, ಅವನ ಉಸಿರು, ಅವನ ಉಚ್ಛ್ವಾಸ ನಿಶ್ವಾಸ ಕೂಡ ಪ್ರೇಮವೇ ಆಗಿರೋದ್ರಿಂದಾಗಿ ಅವನ ಕರ್ಮಗಳು, ಅವನ ಚಲನಗಳೆಲ್ಲವೂ ಕೂಡ ಪರಾತ್ಪರನ ತಾಳ ಲಯಗಳು ಅಂತ ಅನ್ನಿಸ್ತದೆ. ಪರಾತ್ಪರನೇ ಉಸಿರಾಡ್ತಿದ್ದಾನೇನೋ, ಉಚ್ಛ್ವಾಸ ನಿಶ್ವಾಸದಲ್ಲಿ ಭಗವಂತನೇ ಇದ್ದಾನೇನೋ ಅನ್ನೋ ಹಾಗೆ ಗೋಚರ ಆಗುತ್ತೆ. ಸೊ ಅಂಥದ್ದೊಂದು ಎತ್ತರದ ಬಿತ್ತರದ ಅವಸ್ಥೆ ಈ ಪೂರ್ಣಯೋಗನ ಸಾಧನೆ ಒಳಗಡೆಗೆ, ಪೂರ್ಣಯೋಗದ ಸಾಧಕನೊಳಗಡೆಗೆ ಸಂಭವಿಸಿದಾಗ ಎಲ್ಲ ಕರ್ಮಗಳನ್ನ ಪರಾತ್ಪರನ ಪರಮ ಸಂಕಲ್ಪಕ್ಕೆ ಸಮರ್ಪಿಸಿ ನಡೆಸ್ತಾ ಇರುವಂಥದ್ದು ಅಥವಾ ನಡೀತಾ ಇರುವಂಥದ್ದು ವೇದ್ಯವಾಗುತ್ತೆ. ಅದು ಕರ್ಮಯೋಗದ, ಮಹರ್ಷಿ ಅರವಿಂದರ ಕರ್ಮಯೋಗದ ಸಾರ ಸರ್ವಸ್ವವಾಗಿದೆ. ತನ್ನ ಸ್ವರೂಪದ ಜ್ಞಾನವಿಲ್ಲದ ಸಾಮಾನ್ಯ ಮನಸ್ಸಿಗೆ ಅಹಂ ಪುರುಷನ ಬದಲು ಆಳವಾದ ಬೇರೆ ಸತ್ವ ಇರಬಹುದು ಎಂಬುದರ ಕಲ್ಪನೆ ಇರೋದಿಲ್ಲ. ಸಾಮಾನ್ಯ ಮಾನವನನ್ನ ನೋಡಿದಾಗ, ಒಬ್ಬ ಮಹಾ ಪೂರ್ಣಯೋಗಿಯ ಜೊತೆಗೆ ಅವನನ್ನು ಹೋಲಿಸಿ ನೋಡಿದಾಗ ಆಗುವಂಥದ್ದು, ಅವನಿಗೂ ಇವನಿಗೂ ಏನು ಅಂತರ ಅಂತ ಅಂದ್ರೆ, ಇವನು ಎಲ್ಲ ಕರ್ಮಗಳನ್ನು ನಾನೇ ಮಾಡ್ತಾ ಇದ್ದೇನೆ ಅನ್ನುವಂಥದ್ದೊಂದು ಅಜ್ಞಾನದೊಳಗಡೆಗೆ, ಸೀಮಿತ ಚೌಕಟ್ಟೊಳಗಡೆಗೆ ಎಲ್ಲ ಕರ್ಮಗಳು ನಡೀತಾ ಇರ್ತದೆ. ಆದರೆ ಮಹಾ ಪೂರ್ಣಯೋಗಿಯ ಒಂದು ಕರ್ಮದೊಳಗಡೆಗೆ ಪರಮ ಪುರುಷನ ಸಂಕಲ್ಪವೇ, ಪರಮ ಸಂಕಲ್ಪವೇ ಕಾರ್ಯಾಚರಣೆ ಮಾಡ್ತಾ ಇದೆ ಅನ್ನುವಂಥದ್ದು ನಮಗೆ ನೋಡ್ತಿದ್ದಂಗೆನೆ ಗೊತ್ತಾಗುತ್ತೆ. ಮಹರ್ಷಿ ಅರವಿಂದರು ನೋಡಿದಾಗ ಹಾಗನ್ನಿಸ್ತದೆ. ಅಹಂ ಪುರುಷ ಕೊನೆಯವರೆಗೆ ಬಾಳಬಲ್ಲ ಸತ್ಯವಲ್ಲ ಅಂತ ಹೇಳಿ ಮಹರ್ಷಿ ಅರವಿಂದರು ಮೊದಲೇ ಹೇಳ್ತಾರೆ. ಆದರೆ ಅವನು ಏನು ಹಂಗಾದ್ರೆ ಅಂದ್ರೆ, ಪ್ರಕೃತಿಯಲ್ಲಿ ಅಸ್ವತಂತ್ರನಾಗಿ ಕೆಲಸ ಮಾಡ್ತಕ್ಕಂಥ ಅಂಶ ಮಾತ್ರನಾಗಿದ್ದಾನೆ. ಆದ್ದರಿಂದ ಪೂರ್ಣಯೋಗದ ಸಾಧಕ ಆಳದಲ್ಲಿ ಪ್ರಶಾಂತನಾಗಿರುವಂಥದ್ದನ್ನು ಅಭ್ಯಾಸ ಮಾಡಬೇಕು. ಬಾಹ್ಯದ ಈ ಒಂದು ಚೌಕಟ್ಟಿನಿಂದ ಹಿಂದಕ್ಕೆ ಸರಿದು ಸಾಕ್ಷಿ ಭಾವವನ್ನು ತಂದುಕೊಳ್ಬೇಕಾಗತ್ತೆ. ಪ್ರಕೃತಿಯ ವ್ಯಾಪಾರಗಳಲ್ಲಿ ತನ್ಮಯನಾಗಿ ತನ್ನ ನಿಜ ಸ್ವರೂಪದ ಅರಿವನ್ನು ಮರೆಯದೇ ಇರಬೇಕಾಗತ್ತೆ. ಪ್ರಶಾಂತನಾಗಿ ಪ್ರಕೃತಿಯ ಒಂದು ನಿಷ್ಕ್ರಿಯ ಆತ್ಮನ ಅರಿವು ಅಂತ ಹೇಳಿ ಸದಾಕಾಲ ಅವನೊಳಗಡೆ ಒಂದು ಜಾಗೃತವಾಗಿರ್ಬೇಕಾಗುತ್ತೆ. ಸಾಕ್ಷಿ ಪುರುಷ ಅಂತ ಹೇಳಿ ಎಲ್ಲಕ್ಕೂ ಸಾಕ್ಷಿಯಾಗಿರುವಂಥದ್ದು, ಶರೀರದಲ್ಲಿ ಸಾಕ್ಷಿಯಾಗಿ ಏನೆಲ್ಲ ನಡೀತಾ ಇದೆ ಅದನ್ನ ನೋಡ್ತಾ ಇದ್ದೀನಿ ನಾನು ಅನ್ನೋ ಹಾಗೆ ಒಂದು ಅವಸ್ಥೆಯನ್ನು, ಒಂದು ಎಚ್ಚರದ ಅರಿವಿನ ಅವಸ್ಥೆಯನ್ನು ತಲುಪಬೇಕಾಗುತ್ತೆ. ಅಂಥ ಸಂದರ್ಭದೊಳಗಡೆಗೆ ಭವಿಷ್ಯದ ಮತ್ತು ಪೂರ್ವದ ಜ್ಞಾನ, ಸರ್ವಜ್ಞತೆ ಅಂತ ಹೇಳ್ಬೇಕಾದ್ರೆ ನಾವು ಹೇಳ್ಬೋದು. ಈ ಸೃಷ್ಟಿ ವ್ಯಾಪಾರದ ಹಿನ್ನೆಲೆ ಏನು, ಮುನ್ನೆಲೆ ಏನು ಅನ್ನುವಂಥದ್ದು ಗೋಚರವಾಗುತ್ತೆ. ಅದು ಪರಮ ಸಂಕಲ್ಪದ ಒಂದು ಅನುಭೂತಿ ಅಂತ ನಾವು ತಿಳ್ಕೊಳ್ಬೋದು. ಏನ್ ನಡೀತಾ ಇದೆ ಈ ಜಗತ್ತಿನೊಳಗಡೆಗೆ, ಯಾಕೆ ನಡೀತಾ ಇದೆ ಅನ್ನೋದು ವೇದ್ಯವಾಗುತ್ತೆ. ಸಂಕಲ್ಪವು ಸೂರ್ಯನಿಂದ ಪ್ರಕಾಶವು ಹೊರಬರುವಂತೆ ಪ್ರತಿ ಕ್ಷಣ ಹೊರಗೆ ಬರಕ್ಕೆ ಶುರುವಾಗುತ್ತೆ. ಸೂರ್ಯನಿಂದ ಹೇಗೆ ಬೆಳಕು ಮತ್ತು ಶಾಖ ನಿರಂತರವಾಗಿ ಈಚೆ ಕಡೆಗೆ ಚಿಮ್ತಾ ಇದಾವೋ ಹಾಗೆ ಈ ಅಸ್ತಿತ್ವದೊಳಗಡೆಗೆ ಒಂದು ಗಿಡದಲ್ಲಿ ಒಂದು ಹೂವು ಹೇಗೆ ಈಚೆ ಕಡೆಗೆ ಬರುತ್ತೋ,
ಹಣ್ಣೊಳಗಡೆಗೆ ಹೇಗೆ ಒಂದು ಬಣ್ಣ ಈಚೆ ಕಡೆಗೆ, ವಾಸನೆ ಈಚೆ ಕಡೆಗೆ ಬರುತ್ತೋ ಹಾಗೆ ಈ ಅಸ್ತಿತ್ವದೊಳಗಡೆಗೆ ಏನು ನಡಿಬೇಕು ಅನ್ನುವಂಥದ್ದು ಸಂಕಲ್ಪ ಈಚೆ ಕಡೆಗೆ ಬರೋಕ್ಕೆ ಶುರುವಾಗುತ್ತೆ. ಸಹಜವಾಗಿ ಅಸ್ತಿತ್ವದ ಎಲ್ಲ ಕಡೆಯಿಂದ ಆ ಒಂದು ವಿಶ್ವಪುರುಷನ ಸಂಕಲ್ಪವೇ ಮೈತಾಳಿ ರೂಪ ಪಡಿತಾ ಹೋಗುತ್ತೆ. ಅಲ್ಲಿ ನೀವೇನು ನೋಡಿದ್ರು ಆನಂದ ಆಗೋದು ಅದೇ ಕಾರಣಕ್ಕಾಗಿ. ಒಂದು ಗಿಡ ನೋಡಿದ್ರೆ, ಒಂದು ಸೂರ್ಯೋದಯ, ಒಂದು ಚಂದ್ರೋದಯ ನೋಡಿದ್ರೆ ನಮ್ಗೆ ಆನಂದ ಆಗುತ್ತೆ. ಯಾಕೆ ಅಂತಂದ್ರೆ ಅದು ವಿಶ್ವಪುರುಷನ ಸಂಕಲ್ಪವಾಗಿದೆ. ಅಲ್ಲಿ ದೇವನ ಶಾಂತಿ, ದೇವನ ಜ್ಯೋತಿ ಶಕ್ತಿಗಳು ಸಹಜವಾಗಿ ಅಂತರ್ಯಾಮಿಯಾಗಿ ಎಲ್ಲ ಕಡೆ ವ್ಯಾಪಿಸ್ತಾ ಇರುವಂಥದ್ದೊಂದು ನಮಗೆ ಗೋಚರವಾಗುತ್ತೆ. ಅದಕ್ಕಾಗಿ ಉಚ್ಚ ಅತ್ಯಂತ ಎತ್ತರದ ತಾದಾತ್ಮ ಜ್ಞಾನ ನಮಗೆ ಬೇಕಾಗತ್ತೆ. ಸಂಕಲ್ಪದ ರೂಪದಲ್ಲಿ ಅದು ಪ್ರಕಟವಾಗಬಹುದು ಎಷ್ಟೋ ಸಾರಿ. ಕೆಲವು ಮನುಷ್ಯರಲ್ಲಿ ಮಾತ್ರವೇ ಅಂಥದ್ದೊಂದು ಸಂಕಲ್ಪ, ಅಂಥದ್ದೊಂದು ಉಚ್ಚತರವಾದಂತಹ ಭವ್ಯವೂ ದಿವ್ಯವೂ ಆಗಿರ್ತಕ್ಕಂಥ ಸಂಕಲ್ಪ ಅವನೊಳಗಡೆ ಸಾಧ್ಯವಾದಾಗ ಅವನಿಂದ ಮಾತ್ರವೇ ಅಂಥದ್ದೊಂದು ದಿವ್ಯವೂ ಭವ್ಯವೂ ಆದಂಥ ಕರ್ಮ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ. ಆ ವಿಶ್ವಪುರುಷನ ಯಂತ್ರವಾಗಿ ಆ ಶರೀರದೊಳಗಡೆಗೆ ಅದು ಸಂಭವಿಸ್ತದೆ ಅಂತ ಹೇಳಿ. ಇದು ಒಳಗಡೆ ಇರ್ತಕ್ಕಂಥ ಎಲ್ಲವೂ ಸಾಕ್ಷಿ ಪುರುಷನ ಆ ಒಂದು ಅವಸ್ಥೆಯಲ್ಲಿ ಬಂದು ಮುಟ್ಟಿದಾಗ ಸಹಜವಾಗಿ ಸಂಭವಿಸ್ತದೆ. ಅದು ಮನುಷ್ಯನಿಂದ ಈಚೆ ಕಡೆಗೆ ಬರ್ತಾ ಹೋಗುತ್ತೆ, ದೈವಿಕತೆ ಪ್ರಕಟವಾಗ್ತಾ ಹೋಗುತ್ತೆ. ಅದು ಪ್ರಕೃತಿ ವ್ಯಾಪಾರವೇನೋ ಅನ್ನೋಷ್ಟು ಸಹಜವಾಗಿ ಬಿಡ್ತದೆ. ಅದು ಸ್ವರೂಪದ ಜ್ಞಾನದ ಅರಿವನ್ನ ಮರಿದೇ ಇರೋವಂಥವನ್ನೊಳಗಡೆಗೆ ನಾನು ಯಾರು ಅನ್ನೋವಂಥದ್ದು, ನಾನು ಯಾಕೆ ಅನ್ನೋವಂಥದ್ದು, ಏನಕ್ಕಾಗಿ ಇದು ನಡೀತಾ ಇದೆ ಅನ್ನೋವಂಥದ್ದು, ಅದು ನನ್ನದು ಅನ್ನೋದು ಏನಿಲ್ಲ, ಎಲ್ಲವೂ ಅವನದೇ ಅನ್ನೋವಂಥದ್ದೊಂದು ಸಂಕಲ್ಪ ಸಂಪೂರ್ಣವಾಗಿ ಸಮರ್ಪಿತವಾದಂಥ ಕಾರಣಕ್ಕಾಗಿ ಸಹಜವಾಗಿ ಅತ್ಯಂತ ಅರಿವಿನಿಂದ ನಡೆಯೋದಕ್ಕೆ ಕಾರಣ ಆಗುತ್ತದೆ. ಅಲ್ಲಿ ನಿಜ ಪುರುಷ, ವಿಶ್ವಪುರುಷ ಅಂತ ನಾವೇನು ಹೇಳ್ತೀವಿ, ಈ ಅಹಂ ಪುರುಷನ ಹಿಂದೆಗಡೆಗೆ ಅಥವಾ ಅವನ ಜಾಗದೊಳಗಡೆಗೆ ಅವನು ಪ್ರಕಟವಾಗ್ತಾನೆ. ಅಹಂ ಪುರುಷನ ಜಾಗದಲ್ಲಿ ಆ ಒಂದು ವಿಶ್ವಪುರುಷನೇ ದೈವ ಅಂತ ನಾವೇನು ಹೇಳ್ತೀವಿ ಒಳಗಡೆ ಇರ್ತಕ್ಕಂಥವನು, ಅವನೇ ಕಾರ್ಯಾಚರಣೆ ಪ್ರಾರಂಭ ಮಾಡ್ತಾನೆ. ತನ್ನೆಲ್ಲ ಅಧಿಕಾರವನ್ನ ಅಹಂ ಪುರುಷನಿಗೆ ಬಿಟ್ಕೊಟ್ಟಿರ್ತಾನಲ್ಲ, ಅವನೇನೆ ಅಹಂ ಪುರುಷನ ಜಾಗದಲ್ಲಿ ಕರ್ಮಾಚರಣೆಗೆ ಪ್ರಾರಂಭ ಮಾಡ್ಕೊತಾನೆ. ಸೊ ಪ್ರಕಟಿತ ಆಂತರಿಕ ಪುರುಷನ ಒಪ್ಪಿಗೆ ನಿರಾಕರಣೆ, ಅದನ್ನ ಹನುಮಂತ ಅನ್ನೋ ಒಂದು ಶಬ್ದ ಹಾಕ್ತಾರೆ. ಅಂದ್ರೆ ಏನ್ ನಡೀತಾ ಇದೆ ಇದರೊಳಗಡೆಗೆ ಅದು ಸರಿಯೋ ತಪ್ಪೋ ಅನ್ನೋ ಅಂಥದ್ದನ್ನ ನೋಡಿ ನಿಷ್ಕರ್ಷೆ ಮಾಡಿ ಅಧಿಕಾರ ಕೊಡೋ ಅಂಥದ್ದು, ಒಪ್ಪಿಗೆ ಕೊಡೋ ಅಂಥದ್ದು, ಅದನ್ನ ಅವನು ಮಾಡ್ತಾನೆ. ಯಾರೋ ಅಹಂ ಪುರುಷನ ಜಾಗದಲ್ಲಿ ನಿಜ ಪುರುಷನೇ ಮಾಡಕ್ ಶುರು ಮಾಡ್ತಾನೆ, ಆಂತರಿಕ ನಿಜ ಪುರುಷ. ಅಲ್ಲಿವರೆಗೂ ಅವನು ಹನುಮಂತ ಆಗಿರ್ತಾನೆ. ಅವನು ಅಂದ್ರೆ ಪ್ರತಿಯೊಂದಕ್ಕೂ ಅಹಂ ಪುರುಷನಿಗೆ ಒಪ್ಪಿಗೆ ಕೊಡ್ತಿರ್ತಾನೆ, ಇದನ್ ಮಾಡು, ಇದನ್ ಮಾಡು, ಇದನ್ ಮಾಡು, ಇದನ್ ಮಾಡಬೇಡ, ಇದನ್ ಮಾಡಬೇಡ ಅಂತ ಹೇಳಿ. ಆದ್ರೆ ನೇರವಾಗಿ ಅವನೇ ಕಾರ್ಯಾಚರಣೆಗೆ ಅವನು ಇಳಿದಾಗ ಅಹಂ ಪುರುಷನ ಜಾಗದೊಳಗಡೆಗೆ ಬೇರೆ ಒಂದು ನಿರ್ಧಾರಕವಾದಂತಹ ಸಾಧಕನ ಒಂದು ಅವಸ್ಥೆ ರೂಪ ಪಡೀತಾ ಹೋಗುತ್ತೆ. ಆ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಂತ ನಮಗೆ ಅನಿಸೋದಿಲ್ಲ, ದೈವಿಕವಾದಂತಹ ಒಂದು ಕಾರ್ಯಕ್ಕಾಗಿ ಬಂದಿರತಕ್ಕಂಥ ಅವತಾರ ಅಂತ ನಮಗೆ ಅನ್ಸೋಕೆ ಶುರುವಾಗುತ್ತೆ. ಯಾಕೆಂತಂದ್ರೆ ಸಾಕ್ಷಿ ಪುರುಷನ ಜಾಗದಲ್ಲಿ, ಅಹಂ ಪುರುಷನ ಜಾಗದಲ್ಲಿ ನಿಜ ಪುರುಷನೇ ಕಾರ್ಯಾಚರಣೆ ಶುರು ಮಾಡ್ತಾನಲ್ಲ, ಆ ಕಾರಣಕ್ಕಾಗಿ. ಸೊ ಆಂತರಿಕ ಆಧ್ಯಾತ್ಮಿಕ ಸಾಮ್ರಾಜ್ಯ ಅವನೊಳಗಡೆಗೆ ಸ್ಥಾಪಿತ ಆದಾಗ ಇಂಥದ್ದೊಂದು ಸಂಭವ ಇರ್ತದೆ. ಯಾರ ಅಂತರಂಗದೊಳಗಡೆಗೆ ಆಧ್ಯಾತ್ಮವೇ ಸಂಪೂರ್ಣವಾಗಿ ಒಂದು ಕಾರ್ಯಾಚರಣೆ ಶುರು ಮಾಡ್ತದೋ ಅಲ್ಲಿ ಪ್ರಕೃತಿ ಶಕ್ತಿಗಳ ಪ್ರಭು ಆಗಿ ಅವನು ರೂಪಾಂತರ ಹೊಂದ್ತಾನೆ. ಅವನೆಲ್ಲವನ್ನು ನಿಯಂತ್ರಿಸ್ತಾನೆ. ಅಂದರೆ ಬಾಹ್ಯ ಪ್ರಕೃತಿಯನ್ನು ನಿಯಂತ್ರಿಸಿ ಆಂತರಿಕ ಆಧ್ಯಾತ್ಮದ ಒಂದು ಸಾಮ್ರಾಜ್ಯಕ್ಕೆ ಅನುಗುಣವಾಗಿ ಕರ್ಮದ ವಿಸ್ತರಣೆಯನ್ನು, ಕರ್ಮದ ಚಲನೆಯನ್ನು ಉಂಟು ಮಾಡ್ತಾ ಹೋಗ್ತಾನೆ. ಅವನ ಸುತ್ತ ಪರಾಮಾತೆಯ ಶಕ್ತಿ ಸರ್ವದಾ ಇರೋದ್ರಿಂದಾಗಿ ಅವನ ಸಂಕಲ್ಪವೆಲ್ಲವೂ ಫಲ ಕೊಡೋದಕ್ಕೆ ಶುರು ಮಾಡ್ತದೆ. ಅವನ ಇಚ್ಛೆಯೆಲ್ಲವೂ ನಡೆಯೋಕ್ಕೆ ಕಾರಣ ಆಗುತ್ತೆ. ಯಾಕೆಂದ್ರೆ ಪರಾಮಾತೆ ಸರ್ವಕ್ಕೂ ಆಕೆಗೆ ಸ್ವತಂತ್ರ ಕೊಟ್ಟು ತಥಾಸ್ತು ಅಂತ ಹೇಳ್ತಿರ್ತಾಳೆ, ತನ್ನ ಶಕ್ತಿಯನ್ನು ಒದಗಿಸ್ತಾ ಇರ್ತಾಳೆ. ಆ ಕಾರಣಕ್ಕಾಗಿ ಪ್ರಕೃತಿಯ ರೀತಿ ನೀತಿಗಳ ಅರಿವು ಬಹಳ ಮುಖ್ಯವಾಗಿ ಅಲ್ಲಿ ನಾವು ಇಟ್ಕೊಳ್ಬೇಕಾಗುತ್ತದೆ. ಪರಾಮಾತೆ ನಮ್ಮೊಂದಿಗೆ ಸಂಪೂರ್ಣವಾಗಿ ಒಂದು ಶಕ್ತಿಯನ್ನು ಕೊಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಹೇಗಂದ್ರೆ ಹಾಗೆ ವಿನಿಯೋಗಿಸೋದಕ್ಕೆ ಇಲ್ಲ, ನಿಬಂಧನೆ ಇರ್ತದೆ. ಅದೇನಂತಂದ್ರೆ ಪ್ರಕೃತಿಯ ನಿಯಮಗಳನ್ನ ಅದು ಪರಮೇಶ್ವರನ ಇಚ್ಛೆ ಅಂತ ಹೇಳಿ ಭಾವಿಸಿ ನಾವು ಮಂದಿಸಿ ಗೌರವಿಸಬೇಕಾಗತ್ತೆ. ಪರಾಶಕ್ತಿ ಇದೆ, ಸರ್ವದ ನನ್ನ ಕೈ ಸಾರಿದೆ ಅಂತ ಹೇಳೋದನ್ನ ಹೇಗೋ ವಿನಿಯೋಗ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕೆಂತಂದ್ರೆ ಅಹಂ ಸಂಪೂರ್ಣವಾಗಿ ಹಿನ್ನೆಲೆಗೆ ಸರಿದು ಹೋಗಿರ್ತದಲ್ಲಿ. ಸೊ ಉಚ್ಚ ತಾದಾತ್ಮ ಜ್ಞಾನ ಬರುವುದರ ಪೂರ್ವದಲ್ಲಿ ಪರಮ ಸಂಕಲ್ಪ ದೇವಪ್ರೇರಿತ ಕಾರ್ಯಗಳ ರೂಪದಲ್ಲಿ ಪ್ರಕಟವಾಗುತ್ತೆ. ಅಂದ್ರೆ ಆ ತಾದಾತ್ಮ ಜ್ಞಾನ ತತ್ ಪ್ಲಸ್ ಆತ್ಮ, ಆತ್ಮವೇ ನೇರವಾಗಿ ಕಾರ್ಯಾಚರಣೆ ಮಾಡ್ತಾ ಇರುವಾಗ ಪರಮ ಸಂಕಲ್ಪವೇ ಈಡೇರ್ತಾ ಇರ್ತದೆ. ಬಿಟ್ರೆ ಅಹಂ ಪುರುಷನ ಸಂಕಲ್ಪಗಳೇನು ಇರೋದಿಲ್ಲ. ಕಾರಣಕ್ಕಾಗಿ ಪ್ರಕಟವಾಗುವುದೆಲ್ಲವೂ ದಿವ್ಯವಾದಂತಹ ಸಂಕಲ್ಪದಿಂದನೇ ಪ್ರದೀಪ್ತವಾದ ಗ್ರಹಿಕೆಯ ಜ್ಞಾನ ರೂಪದಲ್ಲಿಯೇ ಎಲ್ಲವೂ ನಮಗೆ
ಕಾಣೋದಕ್ಕೆ ಶುರುವಾಗುತ್ತೆ. ಅದು ನಮ್ಮ ಸತ್ವದ ಯಾವ ಭಾಗದಲ್ಲಿ ಬೇಕಾದರೂ ಮೈದೋರಬಹುದು. ಅದು ಸೌಂದರ್ಯವಾಗಬಹುದು, ಅದು ಆನಂದವಾಗಬಹುದು, ಅದು ಚಿತ್ತಶಕ್ತಿ ಆಗಬಹುದು, ಭೌತಿಕವಾಗಿ, ಮಾನಸಿಕವಾಗಿ, ಪ್ರಾಣಿಕವಾಗಿ ಯಾವ ಥರ ರೂಪದಲ್ಲಿ ಬೇಕಾದರೂ ಮ್ಯಾನಿಫೆಸ್ಟ್ ಆಗ್ಬೋದು, ಪ್ರಕಟವಾಗ್ಬೋದು ಅಂಥೇಳಿ. ಸೊ ಅಂಥದ್ದೊಂದು ಮುಕ್ತ ಅವಸ್ಥೆಯ ಒಂದು ಇರುವಿಕೆ, ಅರಿಯುವಿಕೆ ಬಂದಾಗ ಏನಾಗುತ್ತೆ ಅನ್ನೋದನ್ನು ಒಂದಷ್ಟು ಪಾಯಿಂಟ್ಗಳಲ್ಲಿ ನಾವು ಹೇಳ್ತಾ ಹೋಗ್ಬೋದು. ಸತ್ಯದ ವೈಯಕ್ತೀಕೃತ ಪರ್ಸನಲೈಸ್ಡ್ ಪ್ರಾಕೃತಿಕ ಪ್ರಕಟಣೆಗಳಾಗಿರ್ತದೆ. ಒಬ್ಬ ನಿರ್ದಿಷ್ಟವಾದ ಮಾನವ ಚೇತನದೊಳಗಡೆಗೆ ನಿರ್ದಿಷ್ಟವಾದ ತತ್ವಗಳನ್ನು ಪ್ರಕಟಿಸಲಿಕ್ಕಾಗಿ ಆ ಒಂದು ದೇಹವನ್ನು, ಅಸ್ತಿತ್ವವನ್ನು ಆ ಪರಾಶಕ್ತಿ ಬಳಸ್ಕೊಳ್ಳುತ್ತೆ. ಇಲ್ಲಿ ನಿಮ್ನ ಪ್ರಕೃತಿಯ ಅಜ್ಞಾನ ಇರೋದಿಲ್ಲ, ವಿಕೃತಿಯೂ ಇರೋದಿಲ್ಲ. ಪ್ರಕಟವಾಗುವುದೆಲ್ಲವೂ ಪರಾಪ್ರಕೃತಿಯೇ ಆಗಿರ್ತದೆ, ಪರಾಪ್ರಕೃತಿಗೆ ಸಂಬಂಧಪಟ್ಟದ್ದೇ ಆಗಿರ್ತದೆ ಅಂತೇಳಿ ಮಹರ್ಷಿ ಅರವಿಂದರ ಈ ಒಂದು ದರ್ಶನವನ್ನು ಕುವೆಂಪು ರಾಮಾಯಣ ದರ್ಶನದಲ್ಲಿ ಒಂದು ಕಡೆ ಎರಡು ಕಡೆ ತರ್ತಾರೆ. ಅಲ್ಲಿ ಮಹಾಪಾರ್ಶ್ವ ಅನ್ನುವಂಥ ಒಬ್ಬ ಮಹಾಸಾಧಕ, ಶಕ್ತಿ ಪೂಜಕ ದೇಹಾವಸಾನವಾದಾಗ ಯುದ್ಧ ಭೂಮಿಯಲ್ಲಿ ಒಬ್ಬ ಮಹಾಪಾರ್ಶ್ವನ ಮಾತುಗಳಲ್ಲೇ ಮಹಾಕವಿ ಹೇಳಿಸ್ತಾರೆ. ಅವನು ಅಮರತ್ವದ ವರ್ಣತೋರಣದ ಆಚೆಗಿನ ದರ್ಶನ ಅವನಿಗಾಗುತ್ತೆ. ಕೆಣಕಿ ರಾಮನ ಒಂದು ದರ್ಶನವನ್ನು ಪಡೆದು ನಾನು ಉದ್ಧಾರವಾದೆ ಅಂಥೇಳಿ ಅಲ್ಲಿ ಕುವೆಂಪು ಅವರು ಹೇಳ್ತಾರೆ. ಆ ಒಂದು ಶರೀರವನ್ನು ಹುಡುಕಿ ತನ್ನಿ ಅಂಥೇಳಿ ರಾವಣ ಕಳಿಸಿದಾಗ ಆ ಜಾಗದಲ್ಲಿ ಆ ಒಂದು ಮಹಾಪಾರ್ಶ್ವನ ಶರೀರಕ್ಕೆ ಬದಲಾಗಿ ಒಂದು ಭೂಲೋಕದಲ್ಲಿ ಇವರೆಗೂ ಬೆಸಲಾಗದೇ ಇರುವಂಥ ದಿವ್ಯ ಕುಸುಮಗಳ ರಾಶಿ ಇರ್ತದೆ. ಅದೊಂದು ಪ್ರತಿಮೆಯಾಗಿ ಕುವೆಂಪು ಅವರು ಬಳಸ್ಕೊಳ್ತಾರೆ. ಅಂತಂದರೆ ದೇಹ ಸಂಪೂರ್ಣವಾಗಿ, ಪ್ರಾಣ ಮತ್ತು ಮನ ಎಲ್ಲ ಸಂಪೂರ್ಣವಾಗಿ, ಇಡೀ ಅಸ್ತಿತ್ವವೇ ದೈವೀಕರಣವಾದಂತಹ ಒಂದು ಅವಸ್ಥೆಗೆ ಸಂಕೇತವಾಗಿ ಕುವೆಂಪು ಅವರು ದಿವ್ಯ ಕುಸುಮಗಳ ಒಂದು ರಾಶಿ ಅಂತೇಳಿ ಹೇಳ್ತಾರೆ. ಅಂದರೆ ಈ ಶರೀರ ಆವಾಗ ದಿವ್ಯವಾದಂತಹ ಕಾರ್ಯಕ್ಕೆ ಆ ದೈವೀ ಶಕ್ತಿಗಳ ಒಂದು ಆಡುಂಬಲವಾಗಿ ರೂಪಾಂತರ ಹೊಂದಿರ್ತದೆ ಅಂಥೇಳಿ. ಸೊ ಪ್ರಭು ಸರ್ವಜ್ಞನೂ ವಿಶ್ವಾತ್ಮಕನೂ ಆಗಿ ಅತೀತನೂ ಆಗಿ ವಿಶ್ವಮಾತೆಯ ಚಲನೆಗಳನ್ನು ಉಂಟು ಮಾಡಲಿಕ್ಕಾಗಿ ಸಾಧಕನನ್ನು ತಾನು ಬಳಸ್ಕೊಳ್ತಾ ಹೋಗ್ತಾನೆ. ಪ್ರಭುವು ತನ್ನ ಸನಾತನ ಪ್ರಜ್ಞೆಯನ್ನು ನಿಮ್ನ ಪ್ರಕೃತಿಯ ಶಕ್ತಿಯಲ್ಲಿ ಬಚ್ಚಿಟ್ಟಿದ್ದಾನೆ ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಅಂದರೆ ಪ್ರತಿಯೊಂದರಲ್ಲೂ ಪರಾಶಕ್ತಿ ಸುಪ್ತವಾಗಿ, ಗುಪ್ತವಾಗಿ, ಅಗೋಚರವಾಗಿ ಇದ್ದೇ ಇದೆ ಅಂಥೇಳಿ. ಅದು ಬಹಳ ವಿಶೇಷ. ಹಿರಿದಾದ ಜ್ಞಾನವೊಂದು ಅಜ್ಞಾನದ ಮುಚ್ಚಳ ಒಡೆದಾಗ ನಿಮ್ನ ಪ್ರಕೃತಿಯ ಹಿಡಿತದಿಂದ ಪಾರಾಗುವುದು ಸಾಧ್ಯ ಆಗುತ್ತೆ. ನಿಮ್ನ ಪ್ರಕೃತಿ ಅಂದರೆ ಇದೇನೆ, ದೇಹ, ಪ್ರಾಣ, ಮನ ಇವುಗಳನ್ನು ಸಂಪೂರ್ಣವಾಗಿ ನಾವು ಆಶ್ರಯಿಸಿ ನಮ್ಮ ಕರ್ಮಗಳನ್ನು ಮಾಡಿದಾಗ ಪ್ರಕೃತಿ ಹಿಡಿತದಲ್ಲಿದ್ದೀವಿ ನಾವು ಅಂಥೇಳಿ. ದೇಹದ, ಮನಸ್ಸಿನ, ಪ್ರಾಣದ ಒಂದು ಹಿಡಿತದೊಳಗಡೆಗೆ, ಚೌಕಟ್ಟೊಳಗಡೆಗೆ ಅಷ್ಟೇ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಪ್ರಾಣಿಯಾಗೋ ಅಥವಾ ಮಾನವನಾಗೋ ಇರ್ತೀವಿ ನಾವು ಅಂತ. ಆದರೆ ಪರಾಮಾತೆಯ ಪರಾಶಕ್ತಿಯ ಅಡುಂಬಲವಾದಾಗ, ಪರಾಮಾತೆಗೆ ಒಂದು ನಾವು ಉಪಕರಣವಾದಾಗ ಆಗುವಂಥದ್ದಂದರೆ ಏನು? ಶ್ರದ್ಧೆ, ಸಮರ್ಪಣೆ, ಅಭಿಪ್ಸೆ, ಇವುಗಳ ಅಭ್ಯಾಸವೇ ಮುಖ್ಯವಾಗುತ್ತೆ. ಅವುಗಳ ಮೂಲಕವೇ ಇಡೀ ನಮ್ಮ ಶರೀರ, ಇಡೀ ನಮ್ಮ ಅಸ್ತಿತ್ವ ಪರಾಮಾತೆಯ ಒಂದು ಅದ್ಭುತ ಉಪಕರಣವಾಗಿ ರೂಪಾಂತರಣವನ್ನು ಹೊಂದುತ್ತೆ. ಈ ಟ್ರಾನ್ಸ್ಫಾರ್ಮೇಷನ್ನು ಆದಾಗ ನಮ್ಮೊಳಗಡೆಗೆ ಏನಾಗುತ್ತೆ ಅಂತ ಅಂದರೆ ಅಂತಿಮ ಅಮೃತತ್ವದ ಸ್ವಾದದ ಸುದೆಯ ಮಾಧುರ್ಯ, ನಿತ್ಯಾನಂದದ ಸೋಮರಸವನ್ನು ಪಾನ ಮಾಡಿದ ಅನುಭವ ಉಂಟಾಗುತ್ತೆ. ಪರಮಾವಧಿ ಶಾಂತಿ, ಪ್ರಶಾಂತಿ ನೆಲೆಸಿದ ಒಂದು ಚೇತನವಾಗಿ ನಾವು ರೂಪಾಂತರಣವನ್ನು ಹೊಂದುತ್ತೀವಿ ನಾವು ಅಂತ. ಅದಕ್ಕಾಗಿ ಏನು ಮಾಡಬೇಕು ಅಂತಂದರೆ ನಿರಾಸೆಯನ್ನು ಹೊರದೂಡಬೇಕು, ಹೃದಯದಿಂದ ಅನುದ್ವಿಗ್ನರಾಗಬೇಕು, ಮತ್ತು ಆ ಒಂದು ಅನುದ್ವಿಗ್ನತೆಯನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾ ಈ ಹೊತ್ತಿನ ಈ ಒಂದು ಮಾತಿಗೆ ಅವಕಾಶ ಮಾಡಿಕೊಟ್ಟಂತಹ ವೈಶಾಲಿ ಅವರಿಗೂ, ಅಜಿತ್ ಸಬ್ರಿಸ್ ಅವರಿಗೂ, ಆಗಮಿಸಿ ಅತ್ಯಂತ ಶಾಂತಿಯಿಂದ ಆಲಿಸಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಏನಾದರೂ ಪ್ರಶ್ನೆ ಯಾರಿಗೆ ಕೇಳ್ಬೇಕಾ? ಕೇಳ್ಬೋದು. ನೀವೇ ಏನಾದರೂ ಹೇಳೋದಾದ್ರೆ ಹೇಳ್ಬೋದು. ಓಕೆ, ಐ ಥಿಂಕ್ ಪ್ರಶ್ನೆ ಏನಿಲ್ಲ. ಥ್ಯಾಂಕ್ ಯು ಪ್ರೊಫೆಸರ್ ನಂದೀಶ್ ಅವರೇ. ಇವತ್ತಂತೂ ತುಂಬಾ ಚೆನ್ನಾಗಿ ಪಾಯಿಂಟ್ಸ್ ನೀವು ಹೇಳಿದ್ರು. ಫಸ್ಟ್ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಅಹಂ ನಮ್ಮ ವ್ಯಕ್ತಿತ್ವ ಬೆಳೆಸಲಿಕ್ಕೆ ಬೇಕೇ ಬೇಕು. ಇದು ಓಲ್ಡ್ ಯೋಗಾಸ್ ಅಲ್ಲಿ ಹೇಳುದಿಲ್ಲ, ಅಹಂ ಬಿಟ್ಬಿಡಿ ಅಂತ ಹೇಳ್ಕೊಡ್ತಾರೆ. ದಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ದೆನ್ ಟ್ರಿಪಲ್ ಟ್ರಾನ್ಸ್ಫಾರ್ಮೇಶನ್, ನಮ್ಮ ಚೈತ್ಯ ಪುರುಷದ ಮಹತ್ವ, ಅಹಂದ ಎಸೆನ್ಸ್ ಏನಿದೆ, ಮತ್ತೆ ಆಶಯ ಜಾಗದಲ್ಲಿ ಅಭಿಪ್ಸೆ ಬೆಳೆಸಬೇಕು. ಮತ್ತೆ ತುಂಬಾ ಚೆನ್ನಾಗಿ ಪಾಯಿಂಟ್ಸ್ ಇತ್ತು. ವೆರಿ 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 ಬ್ಯೂಟಿಫುಲ್.
ಕರ್ಮಯೋಗದಲ್ಲಿ ಏನೇನು ಬೇಕು ಅಂತ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಈಗ ನೆಕ್ಸ್ಟ್ ಟಾಕ್ ನಾವು ಡೇಟ್ ಫಿಕ್ಸ್ ಮಾಡೋಣ ಆದ್ಮೇಲೆ ಇದು ಟಾಕ್ ನಾವು 2 ನಿಮಿಷ 2 ಮಿನಿಟ್ ಸೈಲೆನ್ಸ್ ಇವತ್ತು ಕ್ಲೋಸ್ ಮಾಡೋಣ.